ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಆಶಿಸ್ತೀನಿ. ಆ್ಯಂಡ್ ನೀವು ನನ್ನ ಬ್ಯಾಕ್ಗ್ರೌಂಡಲ್ಲಿ ನೋಡ್ದಂಗೆ ನಾನು ಆಲ್ರೆಡಿ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಮಾಡಿದ್ದೀನಿ. ಬಟ್ ನಾನು ಶಿಫ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಕೆಲವು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ನನ್ನ ಹಳೆ ರೂಮ್ದು. ನಾನು ಅದನ್ನು ತೋರಿಸ್ತೀನಿ ನಿಮಗೆ. ಆ್ಯಂಡ್ ಆಬ್ವಿಯಸ್ಲಿ ಇಟ್ಸ್ ಅ ಮೆಸ್ ಕಂಪ್ಲೀಟ್ಲಿ. ಇವಾಗ ಏನೂ ಅರೇಂಜ್ ಮಾಡಿಲ್ಲ, ಅನ್ಪ್ಯಾಕ್ ಇನ್ನೂ ಮಾಡಿಲ್ಲ. ನಿನ್ನೆ ಸಾಯಂಕಾಲ ಶಿಫ್ಟ್ ಮಾಡಿದ್ದು, ಅಂದರೆ ಶುಕ್ರವಾರ ಸಾಯಂಕಾಲ ನಾನು ಶಿಫ್ಟ್ ಮಾಡಿದ್ದು. ನಮ್ಮಮ್ಮ ಇವತ್ತು ಅಕ್ಷಯ ತೃತೀಯ ದಿನ, ಒಳ್ಳೆ ದಿನ, ಇವತ್ತೇ ಶಿಫ್ಟ್ ಮಾಡ್ಕೊ ಅಂತ ಹೇಳಿದ್ರು. ಸೊ ನಾನು ಶುಕ್ರವಾರವರೆಗೂ ಕಾದ್ಬಿಟ್ಟು ಶಿಫ್ಟ್ ಮಾಡಿಕೊಂಡೆ. ಆ್ಯಂಡ್ ನೀವು ಯೋಚನೆ ಮಾಡ್ತಿರ್ಬೋದು ರಿತಿಕಾ ಎಲ್ಲಿದ್ದಾಳ ಅಂತ. ಅವಳು ಇವತ್ತು ಶಿಫ್ಟ್ ಆಗ್ತಾಳೆ. ಸೊ ನಾನು ನಿನ್ನೆ ಶಿಫ್ಟ್ ಆಗಿಬಿಟ್ಟು ನಮ್ಮಮ್ಮ ಹಾಲು ಉಕ್ಸ್ಬಿಡು ಅಂತ ಹೇಳಿದ್ರು. 3 ತಿಂಗಳಿದ್ರೂ ಪರವಾಗಿಲ್ಲ, ಹಾಲು ಉಕ್ಸು ನೀನು ಅಂತ ಹೇಳಿದ್ರು. ಸೊ ನಾನು ದೇವರಿಗೆ ಪೂಜೆ ಮಾಡಿಬಿಟ್ಟು ಹಾಲು ಉಕ್ಸ್ದೆ ನಿನ್ನೆ, ಒಳ್ಳೆ ದಿನ ಅಂತ. ಸೊ ಇನ್ನು ರಿತಿಕಾ ಇವತ್ತು ಶಿಫ್ಟ್ ಆಗ್ತಾಳೆ. ಒಬ್ಬರು ಶಿಫ್ಟ್ ಆದರೂ ಇಬ್ಬರು ಶಿಫ್ಟ್ ಆದಂಗೆನೇ ಲೆಕ್ಕ. ಸೊ ನಾನು ನಿನ್ನೆ ಬಂದುಬಿಟ್ಟು ಪೂಜೆ ಮಾಡಿಬಿಟ್ಟು ಹಾಲು ಉಕ್ಸ್ಬಿಟ್ಟು ಎಲ್ಲ ಶಿಫ್ಟ್ ಮಾಡಿಕೊಂಡೆ. ಈ ವ್ಲಾಗ್ ಕಂಪ್ಲೀಟ್ಲಿ ನಾನು ಅಪಾರ್ಟ್ಮೆಂಟ್ನ ಸೆಟ್ ಮಾಡೋದನ್ನು ಲೈಕ್ ಮೂವ್ ಇನ್ ವ್ಲಾಗ್ ಥರ ಮಾಡ್ತಾ ಇದ್ದೀನಿ. ಆ್ಯಂಡ್ ರಿತಿಕಾ ಇನ್ನೇನು ಶಿಫ್ಟ್ ಆಗ್ತಾಳೆ ಅವಳು ಇವಾಗ. ಸೊ ಇಬ್ಬರು ಸೇರಿಕೊಂಡು ಅಪಾರ್ಟ್ಮೆಂಟ್ನ ಕ್ಲೀನಾಗಿ ಅರೇಂಜ್ ಮಾಡಿಬಿಡ್ತೀವಿ ಇವತ್ತು. ಆ್ಯಂಡ್ ಈ ವ್ಲಾಗ್ ಎಲ್ಲ ಮೂವಿನ ಬಗ್ಗೆ ಇರೋದು. ಕೆಲವೊಂದು ಅಪ್ಡೇಟ್ಸ್ ಹೇಳಬೇಕು, ಇಲ್ಲಿ ನೇಬರ್ಸ್ ಬಗ್ಗೆ ಅಪ್ಡೇಟ್ ಮಾಡಬೇಕು, ಮತ್ತು ನಾನು ಹೇಗೆ ಶಿಫ್ಟ್ ಮಾಡಿದೆ, ಯಾವ ಆ್ಯಪ್ ಯೂಸ್ ಮಾಡಿದೆ, ಇದ್ರ ಬಗ್ಗೆ ನಾನು ಕೆಲವೊಂದು ಅಪ್ಡೇಟ್ಸ್ ಕೊಡಿಸ್ಬೇಕು. ಸೊ ರಿತಿಕಾ ಬರೋಕ್ಕಿಂತ ಮುಂಚೆ ಕೆಲವೊಂದು ವಸ್ತುಗಳನ್ನ ನಾನು ಆ ಕಡೆ ಈ ಕಡೆ ಇಡಬೇಕು. ಬಿಕಾಸ್ ಈ ಅಪಾರ್ಟ್ಮೆಂಟ್ ತುಂಬ ಇವಾಗ ನನ್ನ ವಸ್ತುಗಳೇ ಇದೆ. ಅವಳು ವಸ್ತುಗಳಿರೋ ಜಾಗನೇ ಇಲ್ಲ. ನಾನು ನಿಮ್ಗೆ ತೋರಿಸ್ತೀನಿ. ನೀವಿಲ್ಲಿ ನೋಡ್ಬೋದು, ಬರೀ ನನ್ನ ವಸ್ತುಗಳೇ ಇದೆ. ಅವಳು ಬಂದು ಎಲ್ಲಿರ್ತಾಳೋ ನನಗೆ ಗೊತ್ತಿಲ್ಲ. ನೋಡಿ, ನಾನು ನೆನ್ನೆ ಅಲ್ಲೇ ಮಲ್ಕೊಂಡಿದ್ದು, ಸುಮ್ಮನೆ ಒಂದು ಬೆಡ್ಶೀಟ್ ಹಾಕ್ಬಿಟ್ಟು ಮಲ್ಕೊಂಡಿದ್ದೆ. ಸೊ ಇವಾಗ ಅವಳು ಬರೋಕ್ಕಿಂತ ಮುಂಚೆ ಕೆಲವೊಂದು ಐಟಮ್ಸ್ನ ನಾನು ಈ ಕಡೆ ಆ ಕಡೆ ಶಿಫ್ಟ್ ಮಾಡಬೇಕು. ಆ್ಯಂಡ್ ನೆನ್ನೆ ಹಾಲು ಉಕ್ಸ್ಬಿಟ್ಟು ನಾನು ಇನ್ನೂ ಅಲ್ಲೇ ಇಟ್ಬಿಟ್ಟಿದ್ದೀನಿ ಸ್ಟವ್. ಆ್ಯಂಡ್ ದೇವ್ರನ್ನ ನಾನು ಇಲ್ಲಿ ಕಿಚನಲ್ಲಿ ಇಟ್ಟಿದ್ದೀನಿ. ಲೈಕ್ ಇಲ್ಲೆಲ್ಲೂ ಚೆನ್ನಾಗಿರೋ ಜಾಗ ಇರಲಿಲ್ಲ ಆ್ಯಂಡ್ ಒರೆಸಿರ್ಲಿಲ್ಲ. ಕಿಚನ್ ಅವತ್ತು ಚೆನ್ನಾಗಿ ಕ್ಲೀನ್ ಮಾಡಿದ್ವಿ. ಸೊ ಇವಾಗ ತಾನೇ ರಿತಿಕಾ ನನಗೆ ಮೆಸೇಜ್ ಮಾಡಿದ್ಲು, ಲೈಕ್ ಅವಳು ಶಿಫ್ಟಿಂಗ್ ಪರ್ಸನ್ ಬಂದಿದ್ದಾಳೆ ಅಂತ. ಸೊ ಅವ್ರು ಇವಾಗ ಶಿಫ್ಟ್ ಮಾಡ್ತಿದ್ದಾಳೆ. ನಾನು ಇವಾಗ ಸ್ಟಾರ್ಟ್ ಮಾಡ್ತೀನಿ. ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಂತ ನನಗೆ ಕನ್ಫ್ಯೂಸ್ ಆಗ್ತಿದೆ. ಓಕೆ, ನಾನು ಪ್ರಾಬಬ್ಲಿ ಕಿಚನಿಂದ ಸ್ಟಾರ್ಟ್ ಮಾಡ್ತೀನಿ, ಬಿಕಾಸ್ ಅದೇ ಈಸಿಯೆಸ್ಟ್ ಅನಿಸುತ್ತೆ. ಸೊ ತಂದೆಲಿ ಇಟ್ಬಿಟ್ಟು ನಾನು ಜೋಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಇವಾಗ ಸದ್ಯಕ್ಕೆ ಟೈಮ್ 7:37 ಆಗಿದೆ. ಸೊ ಕಿಚನ್ ಐಟಮ್ಸ್ ಅಲ್ಲಿ ಇಟ್ಟಿದ್ದಾಯಿತು. ಆಮೇಲೆ ಜೋಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ, ಬಿಕಾಸ್ ಅವಳು ಬರೋದಕ್ಕೆ ನಾನು ಸ್ಪೇಸ್ ಮಾಡಿಕೊಡ್ಬೇಕು. ಸೊ ನನ್ನ ಬಟ್ಟೆ ಏನೇನಿದೆ ಅದೆಲ್ಲ ಒಂದು ಕಡೆ ಇಟ್ಬಿಟ್ಟು, ಲೈಕ್ ಎಲ್ಲ ಇವಾಗ ಜಂಬಲ್ಡ್ ಆಗಿದೆ ಅಲ್ಲ. ಸೊ ಬಟ್ಟೆ ಏನಿದೆ ಅದೊಂದು ಕಡೆ ಇಟ್ಬಿಟ್ಟು, ಸ್ಟೇಷ್ನರಿ ಐಟಮ್ಸ್ ಒಂದು ಕಡೆ, ಮತ್ತು ಲೈಕ್ ಸೆಲ್ಫ್ ಕೇರ್ ಐಟಮ್ಸ್ ಲೈಕ್ ಕ್ರೀಮ್ ಇದೆಲ್ಲ ಒಂದು ಕಡೆ ಇಡ್ತೀನಿ. ಸೊ ಆ ಕೆಲಸ ಮಾಡಿದರೆ ಅಟ್ಲೀಸ್ಟ್ ಸಾರ್ಟ್ ಆಗಿರುತ್ತೆ. ಆಮೇಲೆ ನಾನು ನೀಟಾಗಿ ಜೋಡಿಸ್ಕೊಬೋದು. ಅಟ್ಲೀಸ್ಟ್ ಅದೊಂದು ಸಾರ್ಟ್ ಆಗಿರುತ್ತೆ. ಸೊ ಇವಾಗ ಅದನ್ನು ಮಾಡ್ತೀನಿ. ಒಂದೊಳ್ಳೆ ಎಕ್ಸಸೈಸ್ ಆಗ್ತಿದೆ ಅದಂತೂ ಖಂಡಿತ. ಈ ಕಡೆ ನನ್ನ ಕ್ಲೋತ್ಸ್ ಮತ್ತು ಬೆಡ್ಶೀಟ್ ಇದೆಲ್ಲ ಇಲ್ಲಿಟ್ಟಿದ್ದೀನಿ. ಆ್ಯಂಡ್ ಈ ಕಡೆ ಬಂದರೆ ನನ್ನ ಸೆಲ್ಫ್ ಕೇರ್ ಐಟಮ್ಸ್ ಮತ್ತು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಮತ್ತು ಬುಕ್ಸ್ನ ಇಟ್ಟಿದ್ದೀನಿ. ಆ್ಯಂಡ್ ಕಿಚನ್ ಐಟಮ್ಸ್ ಎಲ್ಲ ಕಿಚನ್ ಒಳಗಡೆ ಸಾಗಿಸ್ಬಿಟ್ಟಿದ್ದೀನಿ. ಆ್ಯಂಡ್ ಅಷ್ಟೇ, ಇನ್ನು ರಿತಿಕಾ ಬರೋದಕ್ಕೆ ಇದು ಜಾಗ ಮಾಡಿಕೊಟ್ಟಿದ್ದೀನಿ. ಇಷ್ಟೊಂದು ಜಾಗ ಇದೆ. ಸ್ವಲ್ಪ ಬಂದಮೇಲೆ ನಾನು ಮಿಕ್ಕಿದ ಕೆಲಸ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನೇನು ಒಂದು 5-10 ನಿಮಿಷ ತೊಗೊತಾಳೆ ಅಂತ ಅಲ್ಲಿಂದ ಬಿಡೋಕ್ಕೆ. ಅಲ್ಲಿಂದ ಇಲ್ಲಿಗೆ ಜಸ್ಟ್ 5 ಮಿನಿಟ್ಸ್ ಗಾಡಿಯಲ್ಲಿ ಬಂದರೆ, ಐ ಮೀನ್ ವೆಹಿಕಲಲ್ಲಿ ಬಂದರೆ. ಸೊ ಅವಳು ಬಂದಮೇಲೆ ನಾನು ಶಿಫ್ಟ್ ಮಾಡ್ಕೊತೀನಿ, ಲೈಕ್ ಅರೇಂಜ್ ಮಾಡ್ಕೊತೀನಿ. ಬಿಕಾಸ್ ಈ ಕಬರ್ಡ್ ಇದೆಲ್ಲ ಅದನ್ನ ಇಲ್ಲಿ ಶಿಫ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಇದನ್ನು ಇಲ್ಲಿ ಶಿಫ್ಟ್ ಮಾಡಿಕೊಂಡ್ರೆ ಇಲ್ಲಿ ಜಾಗ ಇರುತ್ತೆ. ಇಲ್ಲಿ ನಾವು ಈ ಮೇಕಪ್ ಐಟಮ್ಸ್ ಏನೇನಿದೆ ಇಲ್ಲ ಸೆಲ್ಫ್ ಕೇರ್ ಐಟಮ್ಸ್ ಎಲ್ಲ ಆ ಕಡೆ ಶಿಫ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಲ್ಲಿವರೆಗೂ ಸ್ವಲ್ಪ ಹೊತ್ತು ನಾನು ರೆಸ್ಟ್ ತೊಗೊತೀನಿ. ಆ್ಯಂಡ್ ರೆಸ್ಟ್ ತೊಗೊತಾ ನಾನು ನಿಮಗೆ ಹೇಗೆ ಶಿಫ್ಟ್ ಮಾಡಿದೆ, ಯಾವ ಆ್ಯಪಿಂದ ಶಿಫ್ಟ್ ಮಾಡಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಾನು ಯಾವ ಆ್ಯಪ್ ಯೂಸ್ ಮಾಡಿದೆ ಅಂದರೆ, ಇಲ್ಲಿ ಚೈನಾ ಅಲ್ಲಿ ಹೊಸದಾಗಿ, ಮುಂಚೆ ಇತ್ತು ಅಲ್ವೋ ಗೊತ್ತಿಲ್ಲ, ಬಟ್ ಇವಾಗ ಲೈಕ್ ಈ ಆ್ಯಪ್ ಫೇಮಸ್ ಆಗ್ತಿದೆ. ಲೈಕ್ ಮೂವಿಂಗ್ ಐಟಮ್ಸ್ ಇಲ್ಲ ಡೆಲಿವರಿ ಆಗಿರ್ಬೋದು, ಇಲ್ಲ ಬಿಗ್ ಐಟಮ್ಸ್ನ ಮೂವ್ ಮಾಡಬೇಕಾಗಿರ್ಬೋದು, ಇಲ್ಲ ಮನೆ ಶಿಫ್ಟ್ ಮಾಡ್ಕೊಬೇಕಾಗಿರ್ಬೋದು, ಏನೇ ಆಗಲಿ ಈ ಆ್ಯಪ್ ಸ್ವಲ್ಪ ಫೇಮಸ್ ಆಗ್ತಿದೆ. ಆ್ಯಂಡ್ ಈ ಆ್ಯಪ್ ಬಂದು ಹೋಲಾಲಾ ಅನ್ನೋ ಆ್ಯಪ್. ಹೆಸರೇ ಆ ಥರ ಫನ್ನಿ ಆಗಿದೆ. ಒಂದ್ಸರಿ ಆ್ಯಪ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಥರ ಇರುತ್ತೆ ಆ್ಯಪ್ ಇದು.
ನೀವು ಇಲ್ಲಿ ನೋಡ್ಬೋದು, ಇದು ಬೈಕ್ ಸರ್ವಿಸ್ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಸರ್ವಿಸ್ ಇದೆ. ಆ್ಯಂಡ್ ಇಲ್ಲಿ ಕಾಣ್ತಿದೆ ಅಲ್ವಾ, ಇದು ವೆಹಿಕಲ್ ಮೆಜರ್ಮೆಂಟು. ನಾನು ಚಿಕ್ಕದು ಒನ್ ಪರ್ಸನ್ ಆಗಿರೋದ್ರಿಂದ ನಾನು ಚಿಕ್ಕ ವೆಹಿಕಲ್ ಯೂಸ್ ಮಾಡಿಕೊಂಡೆ. ನಿಜ ಹೇಳ್ಬೇಕಂದ್ರೆ ಈ ಚಿಕ್ಕ ವೆಹಿಕಲ್ಲು ಸ್ವಲ್ಪ ದೊಡ್ಡದಾಗಿದೆ ನೋಡೋದಕ್ಕೆ. ಅದು ತುಂಬ ನಾನು ಐಟಮ್ಸ್ ಇತ್ತು. ನನಗೆ ಅಂದ್ಕೊಂಡೆ ಓಕೆ ಇಷ್ಟು ಲೈಕ್ ಇದು 1.8 ಮೀಟರ್ಸ್ ಮತ್ತು ಲೆಂತಲ್ಲಿ 1.8 ಮೀಟರ್ಸ್ ಮತ್ತು ವಿಡ್ತಲ್ಲಿ 1.3 ಮೀಟರ್ಸ್ ಇದೆ. ಸೊ ಪ್ರಾಬಬ್ಲಿ ನಂದು ಎಲ್ಲ ಫಿಟ್ ಆಗ್ಬೋದು, ಇನ್ನು ಜಾಗ ಮಿಕ್ಕಿರ್ಬೋದು ಅಂದ್ಕೊಂಡೆ. ಬಟ್ ಆ್ಯಕ್ಚುಲಿ ಇಲ್ಲ, ಜಾಗ ಮಿಕ್ಕೇ ಇರಲಿಲ್ಲ, ಅಷ್ಟು ಸಾಮಾನು ಇತ್ತು ನಂದು. ಎಷ್ಟು ಜನದ್ದು ಐಟಮ್ಸ್ ಇದೆ ಅಂತ ನಾವು ಇಲ್ಲಿ ನೋಡ್ಕೊಬೋದು. ಇಲ್ಲಿ ಸಿಂಗಲ್ ಪರ್ಸನ್ ಇದೆ, ಎಲ್ಲ ಚೈನೀಸಲ್ಲೇ ಇದೆ. ಆ್ಯಕ್ಚುಲಿ ನಾನು ಟ್ರಾನ್ಸ್ಲೇಟ್ ಮಾಡಿ ಆ್ಯಪ್ನ ನಾನು ಯೂಸ್ ಮಾಡೋದು. ಆಬ್ವಿಯಸ್ಲಿ ನನಗೆ ಅಷ್ಟೊಂದು ಸ್ಪಷ್ಟವಾಗಿ ಎಲ್ಲ ಓದೋಕ್ಕೆ ಬರಲ್ಲ. ಸೊ ಇಲ್ಲಿ ಸಿಂಗಲ್ ಪರ್ಸನ್ ಆಪ್ಷನ್ ಇದೆ, ಡಬಲ್ ಪರ್ಸನ್ ಆಪ್ಷನ್ ಇದೆ, ಲೈಕ್ ಜಾಸ್ತಿ ಜನ ಇರ್ಬೋದು ಅಂತ. ದೊಡ್ಡ ಫರ್ನಿಚರ್ಸ್ ಇದ್ದು ಒಂದು ಫ್ಯಾಮಿಲಿನೇ ಮೂವ್ ಆಗ್ತಿದೆ ಅಂದರೆ ಅದಕ್ಕೊಂದು ಆಪ್ಷನ್ ಇದೆ. ಆ್ಯಂಡ್ ಇಲ್ಲಿ ಕೆಳಗಡೆ ಬಂದರೆ ಇನ್ನೊಂದು ಆಪ್ಷನ್ ಇದೆ ಆ್ಯಕ್ಚುಲಿ. ಸೊ ಈ ಆಪ್ಷನ್ನ ನಾವು ಚೂಸ್ ಮಾಡಿದ್ರೆ ಇದರಲ್ಲಿ ಲೈಕ್ ಮೇಲೆ ಆಪ್ಷನ್ ಬಂದುಬಿಟ್ಟು ಅವರೇ ಸಾಮಾನು ಲೈಕ್ ರೂಮಿಂದ ವೆಹಿಕಲ್ಗೆ ಶಿಫ್ಟ್ ಮಾಡೋದು ಮತ್ತು ವೆಹಿಕಲಿಂದ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಮಾಡೋ ಆಪ್ಷನ್ ಇದು. ಅಪಾರ್ಟ್ಮೆಂಟೆಲ್ಲ ನಾವು ಎಲ್ಲಿ ಮೂವ್ ಆಗ್ತಿದ್ದೀವೋ ಆ ಕಡೆಗೆ. ಸೊ ನಾನು ಈ ಆಪ್ಷನ್ನ ಚೂಸ್ ಮಾಡಿದೆ ಬಿಕಾಸ್ ನಾನು ಒಬ್ಬಳೇ ಇರೋದ್ರಿಂದ ನನಗೆ ಹೆಲ್ಪ್ ಮಾಡೋದು ಯಾರೂ ಇಲ್ಲ. ಇವಾಗ ನೀವು ನೋಡಿದ್ರೆ ಈಗ ನನ್ನ ಬುಕ್ದು ಬಾಕ್ಸೇ ಎಷ್ಟು ಭಾರ ಇತ್ತು ಅಂತ. ಸೊ ಆಲ್ಮೋಸ್ಟ್ ಎಲ್ಲ ಬಾಕ್ಸಸ್ಸು ಭಾರ ಇದೆ ಬಿಕಾಸ್ ನನಗೆಲ್ಲ ತುಂಬಿಸಿಕ್ಕಿದ್ದೀನಿ. ನಾನು ಒಬ್ಳ ಕೈಯಿಂದನೇ ಆಗಲ್ಲ, ರಿತಿಕಾ ಹೆಲ್ಪ್ ಮಾಡಿದ್ರು ಆಗ್ತಾ ಇರಲಿಲ್ಲ. ಸೊ ಬೆಸ್ಟ್ ನಾನು ಯಾರಾದರೂ ಹೆಲ್ಪ್ ತೊಗೊಂಡು ಮಾಡೋದೇ ಬೆಟರ್ ಅಂದ್ಕೊಂಡೆ. ಹೆಲ್ಪ್ ತೊಗೊಂಡು ಬುಕ್ ಮಾಡಿಕೊಂಡ್ರೆ ಸ್ವಲ್ಪ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ ಆಬ್ವಿಯಸ್ಲಿ. ಬರೀ ಮೂವಿಂಗ್ ಅಂದರೆ ಬರೀ ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡೋದು 40-50 ಆನ್ಸ್ ಅಂದರೆ 500 ರೂಪಾಯಿ ಏನೋ ಕಮ್ಮಿ ಆಗ್ತಿತ್ತು ಅಷ್ಟೇ. ಸೊ ನಾನು 500 ರೂಪಾಯಿ ಅಲ್ವಾ ಒಬ್ರಿಗೆ ಕೊಟ್ಬಿಟ್ರೆ ಅವರೇ ಎಲ್ಲ ತೊಗೊಂಬಂದು ಮಾಡ್ತಾರೆ ಅಂತ ನಾನು ವಿತ್ ಪರ್ಸನ್ನ ನಾನು ಬುಕ್ ಮಾಡಿಕೊಂಡೆ. ಸೊ ವಿತ್ ಪರ್ಸನ್ ನಾನು ಎಷ್ಟಾಗುತ್ತೆ ಅಂತ ಹೇಳ್ತೀನಿ. ಆ್ಯಕ್ಚುಲಿ ನಾನು ಕಟ್ಟಿದ್ದು 138 ಯುವಾನ್ ಅಂದರೆ ಹೆಚ್ಚು ಕಮ್ಮಿ 1600 ಅನ್ಕೊಳ್ಳಿ. ಸೊ 1600 rupees ವಿತ್ ಪರ್ಸನ್, ಲೈಕ್ ಒಬ್ಬರು ಪ್ರೊಫೆಷನಲ್ ಹೆಲ್ಪ್ ತೊಗೊಳಕ್ಕೆ 1600 rupees. ವಿತೌಟ್ ಪರ್ಸನ್ ಲೈಕ್ ಬರೀ ಮೂವಿಂಗ್ ಅಂದರೆ 97 ಯುವಾನ್ ಅಂತ ತೋರಿಸ್ತಿತ್ತು. 97 ಅಂದರೆ 1121. ಸೊ ಹೆಚ್ಚು ಕಮ್ಮಿ 500 ರೂಪಾಯಿ ವ್ಯತ್ಯಾಸ ಅಷ್ಟೇ. ನಮ್ಮ ಡಾರ್ಮಿಟ್ರಿ ಹತ್ರ ಒಳಗಡೆ ಯಾರನ್ನೂ ಬಿಡಲ್ಲ ಅಲ್ವಾ. ಸೊ ನಾನು ಹೋಗ್ಬಿಟ್ಟು ಅವ್ರಿಗೆ ಕನ್ಫರ್ಮೇಷನ್ ಕೊಡಬೇಕಾಗಿತ್ತು, ಇವ್ರು ನನ್ನ ಸ್ಟಫ್ನ ಮೂವ್ ಮಾಡ್ತಿದ್ದಾರೆ ಅಂತ. ಸೊ ಅವರು ನನ್ನ ಸ್ಟೂಡೆಂಟ್ ಕಾರ್ಡ್ ನೋಡ್ಬಿಟ್ಟು ವೆರಿಫೈ ಮಾಡ್ಕೊಂಡ್ರು ನಾನು ಸೇಮ್ ಯೂನಿವರ್ಸಿಟಿ ಇಲ್ವಾ ಅಂತ. ಸೊ ವೆರಿಫೈ ಮಾಡಾದ್ಮೇಲೆ ಆ ವೆಹಿಕಲ್ನ ಒಳಗಡೆ ಬಿಟ್ಟರು, ನಮ್ಮ ಡಾರ್ಮಿಟ್ರಿ ಗೇಟ್ ಒಳಗಡೆ ವರ್ಗೂ ಬಿಟ್ಟರು. ಆ್ಯಕ್ಚುಲಿ ನಾನು ಮಧ್ಯದಲ್ಲಿ ಹೆಲ್ಪ್ ಮಾಡೋಕೆ ಹೋದೆ ಅವ್ರಿಗೆ. ಈ ಹೋಲಾಲ ಅನ್ನೋ ಆ್ಯಪಲ್ಲಿ ಪರ್ಸನ್ ಬಂದಲ್ಲ, ನಾನು ಅವ್ರಿಗೆ ಹೆಲ್ಪ್ ಮಾಡೋಕೆ ಬಂದೆ ಬಿಕಾಸ್ ಜಾಸ್ತಿ ವಸ್ತು ಇತ್ತು ಅಂತ. ಅವ್ರು ಇಟ್ಕೊಂಡು ಬೇಡ ನೀವು ಮಾಡಿಬಿಡಿ ನಾನೇ ಮಾಡ್ತೀನಿ ಎಲ್ಲ ಅಂತ. ಒಂದು ವಸ್ತುನೂ ನನಗೆ ಕದಲ್ಸೋಕೆ ಬಿಟ್ಟಿಲ್ಲ, ಎಲ್ಲ ಅವರೇ ಮಾಡಿದ್ರು. ನನ್ನ ರೂಮ್ 3rd ಫ್ಲೋರಲ್ಲಿ ಇದ್ದಿದ್ದು. ಸೊ ಎಲಿವೇಟರ್ ಕೂಡ ಇರಲಿಲ್ಲ. ಲಿಫ್ಟ್ ಇದ್ದಿದ್ರೆ ಅಟ್ಲೀಸ್ಟ್ ಅವ್ರಿಗೆ ಈಸಿ ಆಗ್ತಿತ್ತು. ಸೊ ಲಿಫ್ಟ್ ಇಲ್ದಿರ ಅವರು ಅಪ್ ಆ್ಯಂಡ್ ಡೌನ್ 3 ಫ್ಲೋರ್ಸ್ ಅಪ್ ಆ್ಯಂಡ್ ಡೌನ್ ಮಾಡಿ ಎಲ್ಲ ವಸ್ತುಗಳನ್ನೂ ಅವರೊಬ್ಬರೇ ಸಾಕಿಸಿದ್ರು ಪಾಪ. ಆ್ಯಂಡ್ ಅಲ್ಲಿಂದ ಇಲ್ಲಿಗೆ ಬಂದಾದ್ಮೇಲೆ ಇಲ್ಲಿ ಲಿಫ್ಟ್ ಇತ್ತು. ಬಟ್ ಸ್ಟಿಲ್ ಲಿಫ್ಟಿಂದ ಅಷ್ಟು ಸಾಮಾನು ಎಲ್ಲ ಒಂದೇ ಸರಿ ತರೋಕ್ಕಾಗಲ್ಲ. ಸೊ ಅವ್ರು 2 ಸರಿ ಅಪ್ ಆ್ಯಂಡ್ ಡೌನ್ ಮಾಡಿದ್ರು ಲಿಫ್ಟ್ ತೊಗೊಂಡು. ತುಂಬ ಪ್ರೊಫೆಷ್ನಲಿಸಮ್ ತೋರಿಸ್ತಿದ್ರು ಅವರು ವರ್ಕಲ್ಲಿ. ಆ್ಯಂಡ್ ಎಲ್ಲ ಶಿಫ್ಟ್ ಮಾಡಿದ್ಮೇಲೆ ಅವರು ದುಡ್ಡು ತೊಗೊಂಡಿದ್ದು, ಅಲ್ಲಿವರೆಗೂ ಅವ್ರು ದುಡ್ಡು ತೊಗೊಂಡಿಲ್ಲ. ಇದು ಶಿಫ್ಟಿಂಗ್ ಬಗ್ಗೆ ಆಯಿತು. ಇನ್ನೊಂದು ಏನು ಹೇಳಬೇಕು ಅಂದ್ಕೊಂಡೆ ಅಂದರೆ ನಮ್ಮ ಹೊಸ ನೇಬರ್ಸ್ ಅಂದರೆ ನಮ್ಮ ಎದುರುಗಡೆ ಮನೆಯವ್ರದ್ದು. ನಾನು ಶಿಫ್ಟ್ ಮಾಡೋ ಟೈಮಲ್ಲಿ ಅವ್ರು ಆ್ಯಕ್ಚುಲಿ ಡೋರ್ ತೆಕ್ಕೊಂಡಿದ್ರು. ಸೊ ಅಲ್ಲಿ ಆಂಟಿ ಅನ್ಕೊಂತೀನಿ. ಆಂಟಿ ಬಂದ್ಬಿಟ್ಟು ನೀನು ಹೊಸದಾಗಿ ಶಿಫ್ಟ್ ಆಗ್ತಿದ್ಯಾ ಅಂತ ಚೈನೀಸಲ್ಲಿ ಕೇಳಿದ್ರು. ನನಗೆ ಫಸ್ಟ್ ಅರ್ಥ ಆಗಿಲ್ಲ ಆ್ಯಕ್ಚುಲಿ. ಅವರು ಫಾಸ್ಟ್ ಆಗಿ ಮಾತಾಡ್ತಿದ್ರು ಮತ್ತು ಅವ್ರದ್ದು ಡೈಲೆಕ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಆ್ಯಕ್ಚುಲಿ ಚೈನೀಸಲ್ಲಿ ತುಂಬ ಡೈಲೆಕ್ಟ್ಸ್ ಇದೆ. ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಕರ್ನಾಟಕದಲ್ಲಿ ನಮ್ಮ ಕನ್ನಡದಲ್ಲೇ ಉತ್ತರ ಕರ್ನಾಟಕ ಅವ್ರ ಕನ್ನಡ ಹೇಗಿದೆ ಮತ್ತು ನಮ್ಮ ಬೆಂಗಳೂರವ್ರದ್ದು ಕನ್ನಡ ಹೇಗಿದೆ, ಈ ಥರ ಡಿಫ್ರೆನ್ಸ್ ಇದೆ ಅಲ್ಲ. ಮತ್ತು ಹುಬ್ಳಿಯವ್ರದ್ದು ಕನ್ನಡ ಹೇಗಿದೆ. ಸೊ ಈ ಥರ ಡಿಫ್ರೆಂಟ್ ಕನ್ನಡ ಡೈಲೆಕ್ಟ್ಸ್ ಬರುತ್ತಲ್ವಾ, ಅದೇ ಥರನೇ ಇಲ್ಲೂ ಚೈನೀಸ್ವರೆಗೂ ಕೂಡ ಮಾತಾಡೋ ಟೈಮಲ್ಲಿ ಡಿಫ್ರೆಂಟ್ ಡೈಲೆಕ್ಟ್ಸ್ನ ಯೂಸ್ ಮಾಡ್ತಾರೆ. ಸೊ ಇವ್ರ ಡೈಲೆಕ್ಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ನನಗೆ ಅವರು ಅಷ್ಟು ಸ್ಪೀಡಾಗಿ ಮಾತಾಡೋದಕ್ಕೆ ನನಗೆ ಅರ್ಥ ಕೂಡ ಆಗಿಲ್ಲ. ಸೊ ಡ್ರೈವರ್ ಅವರು ಲೈಕ್ ಚೈನೀಸ್ ಅವ್ರು ಆಗಿರೋದ್ರಿಂದ ಬೇರೆ ಯಾವ ಡೈಲೆಕ್ಟ್ ಆದ್ರೂ ಅವ್ರಿಗೆ ಅರ್ಥ ಆಗುತ್ತೆ. ಸೊ ಅವರು ಹೇಳ್ತಿದ್ರು ಈ ಥರ ನಾನು ಇವಾಗ ಶಿಫ್ಟ್ ಆಗ್ತಿದ್ದೀನಿ ಅಂತ. ಅದಾದಮೇಲೆ ಅವ್ರಿಗೆ ಓಕೆ ಅವ್ರು ಅರ್ಥ ಮಾಡಿಕೊಂಡ್ರು. ನನಗೆ ಅವ್ರು ಮಾತಾಡಿದ್ದು ಅಷ್ಟು ಅರ್ಥ ಆಗಿಲ್ಲ ಅಂತ. ಸೊ ಸ್ಲೋ ಆಗಿ ನಿಧಾನವಾಗಿ ನಾನು ಈ ಲೋಕಲ್ ಚೈನೀಸ್, ಇಲ್ಲಿರೋ ಚೈನೀಸ್ ಹೇಗೆ ಮಾತಾಡ್ತಾರೋ ಆ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅವರು ನಮ್ಮ ಚೈನೀಸ್ ಲೈಕ್ ಈ ಲೋಕಲ್ ಚೈನೀಸಲ್ಲಿ ಮಾತಾಡೋಕ್ಕೆ ಶುರು ಮಾಡಿದಾಗ ನನಗೆ ಸ್ವಲ್ಪ ಅರ್ಥ ಆಗ್ತಿತ್ತು. ಸೊ ನಾನು ಅವ್ರಿಗೆ ಹೇಳಿದೆ ಲೈಕ್ ನಾನಿಲ್ಲಿ 3 months ಇರ್ತೀನಿ ಅಷ್ಟೇ, ಆಮೇಲೆ ನಾನು ಗ್ರ್ಯಾಜುಯೇಟ್ ಆಗಿ ಇಂಡಿಯಾಗೆ ವಾಪಸ್ ಹೋಗ್ತೀನಿ. ಆ್ಯಂಡ್ ಅದಾದಮೇಲೆ ಲೈಕ್ ಈ ಥರ ಚಿಕ್ಕದಾಗಿ ಮಾತಾಡ್ತಿದ್ದೆ. ಲೈಕ್ ಸಣ್ಣ ಪುಟ್ಟ ವಿಷಯ ಎಲ್ಲ ಅವ್ರ ಹತ್ರ ಹಂಚ್ಕೊತಿದ್ದೆ. ಆ್ಯಂಡ್ ಅವರು ಮನೆ ಒಳಗಡೆ ಬಂದುಬಿಟ್ಟು ಮನೆ ನೋಡ್ತೀನಿ, ನಮ್ಮ ಮನೆಗಿಂತ ಎಷ್ಟು ದೊಡ್ಡದಾಗಿದೆ ಅಂತ ನೋಡ್ತೀನಿ ಅಂತ ಹೇಳಿದ್ರು. ಸೊ ಬಂದು ನಮ್ಮ ಮನೆ ಈ ಥರ ನೋಡಿದ್ರು. ಆ್ಯಂಡ್ ಅವ್ರು ಹೇಳಿದ್ರು ನಿಮ್ಮ ಮನೆ ರೆಂಟ್ ಎಷ್ಟು ಅಂತ.
ನಾನು ಹೇಳಿದೆ. ಅವರೇನೋ ಮತ್ತೆ ಡ್ರೈವರ್ ಹತ್ರ ಏನು ಹೇಳ್ಕೊತಿದ್ರು, ನಂಗೆ ಅದು ಸ್ವಲ್ಪ ಅರ್ಥ ಆಗಿಲ್ಲ ಬಿಕಾಸ್ ಫಾಸ್ಟ್ ಚೈನೀಸಲ್ಲಿ ಮಾತಾಡ್ತಿದ್ರು. ಅವ್ರ ಮನೆಯಲ್ಲಿ ಒಂದು ಪುಟ್ಟ ಮಗು ಇದೆ ಆ್ಯಂಡ್ ಆ ಮಗುದು ಅಜ್ಜಿ, ಆ್ಯಕ್ಚುಲಿ ಆ ಚಿಕ್ಕ ಮಗು ಇದೆಲ್ಲ ಅವ್ರ ಅಜ್ಜಿ ನನ್ನ ಹತ್ರ ಮಾತಾಡಿಸ್ತಿದ್ದು. ಅವ್ರ ಅಮ್ಮ ಒಳಗಡೆ ಏನೋ ಮಾಡ್ತಿದ್ರು. ಸೊ ಈ ಮಗು ಬಂದ್ಬಿಟ್ಟು ನನ್ನ ನಮ್ಮ ಅಣ್ಣನ ಮಗ 2 ವರ್ಷ 4 ತಿಂಗಳಾದರೆ, ಈ ಹುಡುಗನಿಗೆ 2 ವರ್ಷ 11 ತಿಂಗಳು. ನೆಕ್ಸ್ಟ್ ಮಂತ್ ಬರ್ತ್ಡೇ ಅಂತೆ, 3 ವರ್ಷದ ಬರ್ತೆ. ಸೊ ಅವನು ಆಡ್ತಿದ್ದ ರೀತಿ, ಅವನು ಓಡಾಡ್ಕೊಂಡು ಆಡ್ಕೊಂಡು ನಕ್ಕೊಂಡು ಇದೆಲ್ಲ ನೋಡ್ತಿದ್ದೆ ನಂಗೆ ಅಳಿಯನೇ ನೆನಪಾಯಿತು. ಆ್ಯಕ್ಚುಲಿ ನಾನು ಅವ್ರಿಗೆ ಹೇಳಿದೆ ಕೂಡ, ನಮ್ಮ ಅಣ್ಣ ಮಗ ಒಬ್ಬನಿದ್ದಾನೆ, ಅವನು ಸೇಮ್ ಇದೇ ಥರನೇ ಅಂತ ಹೇಳ್ಕೊತಿದ್ದೆ. ಮತ್ತು ನಮ್ಮ ಅಳಿಯ ಫೋಟೋಸ್ ಎಲ್ಲ ಅವ್ರಿಗೆ ತೋರಿಸ್ದೆ. ಆ್ಯಂಡ್ ಅವರಮ್ಮ ಅದೇ ಟೈಮ್ಗೆ ಅವರಮ್ಮ ಹೊರಗಡೆ ಬಂದು ಅವರು ಹೆಲೋ ಹವ್ ಆರ್ ಯು ಅಂತ ಇಂಗ್ಲೀಷಲ್ಲಿ ಮಾತಾಡಿಸ್ತಿದ್ರು. ಅವ್ರಿಗೆ ಥ್ಯಾಂಕ್ಫುಲಿ ಅವ್ರಿಗೆ ಇಂಗ್ಲೀಷ್ ಬರುತ್ತೆ. ಲೈಕ್ ನನಗೆ ಇವಾಗ ಚೈನೀಸ್ ಹೆಂಗೆ ಬರುತ್ತೋ ಅವ್ರಿಗೆ ಇಂಗ್ಲೀಷ್ ಅದೇ ಥರ ಬರುತ್ತೆ. ಪ್ರಾಬಬ್ಲಿ ಇನ್ನೂ ಬೆಟರ್ ಅನ್ಕೊತೀನಿ ಅವ್ರ ಇಂಗ್ಲೀಷು. ಸೊ ಇಂಗ್ಲೀಷಲ್ಲಿ ಮಾತಾಡಿಸ್ತಿದ್ರು. ಅವರು ವೆಲ್ಕಮ್ ಅಂತ ಹೇಳಿಬಿಟ್ಟು ಹವ್ ಆರ್ ಯು ಆ್ಯಂಡ್ ಇಫ್ ಯು ನೀಡ್ ಎನಿ ಹೆಲ್ಪ್ ಲೆಟ್ ಮೀ ನೋ ಅಂತ ಹೇಳಿದ್ರು. ಸೊ ತುಂಬ ಫ್ರೆಂಡ್ಲಿಯಾಗಿ ಇದ್ದರು, ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ಸಿದ್ರು ನನಗೆ ಅವರು. ನಿಂಗೆ ಏನಾದರೂ ಹೆಲ್ಪ್ ಬೇಕಾದರೆ ಕೇಳು, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಎಲ್ಲ ಹೇಳಿದ್ರು. ಸೊ ನನಗೆ ಕೇಳಿ ತುಂಬಾ ಖುಷಿ ಆಯಿತು. ಬಿಕಾಸ್ ಈ ಥರ ನೇಬರ್ ಸಿಗೋದೇ ಅಪರೂಪ. ಲೈಕ್ ಒಬ್ಬೊಬ್ರು ನೇಬರ್ ಮಾತಾಡ್ಸೋದು ಇಲ್ಲ, ಬಟ್ ಇವರು ಅವರೇ ಆಫರ್ ಮಾಡಿದ್ರು, ಲೈಕ್ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಏನಾದರೂ ಬೇಕು ಅಂತ. ಸೊ ನನಗಂತೂ ಕೇಳಿ ತುಂಬಾ ಖುಷಿ ಆಯಿತು. ಆ್ಯಂಡ್ ಫ್ರೆಂಡ್ಲಿ ನೇಬರ್ಸ್ ಸಿಕ್ಕಿದ್ರು ಅಂತ ನನಗೆ ಇನ್ನೊಂದು ಕಡೆ ಖುಷಿ ಆಯಿತು. ಆ್ಯಂಡ್ ಆ ಮಗು ಕೂಡ ಅವನ್ನ ನೋಡಿದ್ರೆ ನನಗೆ ನಿಜವಾಗ್ಲೂ ಅವ್ನು ಎಷ್ಟು ಕ್ಯೂಟಾಗಿದ್ದಾನೆ. ಲೈಕ್ ನಮ್ಮ ಹಳ್ಳಿಯ ಥರನೇ ಅವನಿಗೂ ಕ್ಯೂಟಾಗಿದ್ದಾನೆ. ಅವ್ನು ಓಡಾಡ್ಕೊಳೋದು, ಕಿರ್ಚೋದು, ಹಠ ಹಿಡಿಯೋದು, ಒಳಗಡೆ ಹೋಗ್ದಿರ ಹೊರಗಡೆನೇ ಇರೋದು ಅದೆಲ್ಲ ನೋಡ್ತಿದ್ರೆ ನಂಗೆ ಅಳಿಯನೇ ನೆನಪಾದ. ಸೊ ಒಳ್ಳೆ ನೇಬರ್ಸ್ ಸಿಕ್ಕಿದ್ರು ಅಂತ ಖುಷಿ ಆಯಿತು ನನಗೆ. ಸೊ ಇದು ನನ್ನ ನೇಬರ್ಸ್ನ ಕತೆ. ಯಾವತ್ತಾದ್ರೂ ಮುಂದೆ ಇನ್ನೂ ಕ್ಲೋಸ್ ಆದಾಗ ನಾನು ನಿಮಗೆ ಅವ್ರ ಪರಿಚಯ ಮಾಡಿಕೊಡ್ತೀನಿ. ಅವ್ರು ಕಂಫರ್ಟಬಲ್ ಇದ್ದರೆ, ಲೈಕ್ ರೆಕಾರ್ಡಿಂಗ್ ಮಾಡೋದಕ್ಕೆಲ್ಲ ಕಂಫರ್ಟೇಬಲ್ ಆಗಿದೆ, ನಾನು ಅವ್ರಿಗೆ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಆ್ಯಂಡ್ ಅವ್ರ ಮನೆ ಕೂಡ ನಾನು ನಿಮಗೆ ತೋರಿಸ್ತೀನಿ. ಆದರೆ ತುಂಬಾ ಚೆನ್ನಾಗಿತ್ತು. ನಾನು ಅವ್ರನ್ನ ಕೇಳಿದೆ, ಇನ್ಫ್ಯಾಕ್ಟ್ ಇದು ನೀವೇ ರೆನೋವೇಟ್ ಮಾಡಿಸ್ಕೊಂಡಿದ್ದ ಇಲ್ಲ ಅಪಾರ್ಟ್ಮೆಂಟ್ ತೊಗೊಂಡು ಹೋಗಿ ಈ ಥರ ಇತ್ತಾ ಅಂತ ಕೇಳಿದಾಗ ಅವರು ಹೇಳಿದ್ರು, ಇಲ್ಲ ನಾವು ಪರ್ಚೇಸ್ ಮಾಡಿದಾಗ ಈ ಥರ ಇತ್ತು, ಬಟ್ ನಾವು ಪರ್ಚೇಸ್ ಮಾಡಾದ್ಮೇಲೆ ನಾವೇ ಎಲ್ಲ ರೆನೋವೇಟ್ ಮಾಡಿಸ್ಕೊಂಡಿದ್ದು ಅಂತ ಹೇಳಿದ್ರು. ಸೊ ಸೂಪರ್ ಆಗಿದೆ ಅವ್ರ ಮನೆ ಅಂತೂ. ಸೊ ರಿತಿಕಾ ಇನ್ನೇನು ಬರ್ತಾಳೆ, ಬಿಕಾಸ್ ಬೇಸ್ಮೆಂಟಲ್ಲಿ ಇದ್ದಾಳಂತೆ. ಅವಳು ಇನ್ನು ಶಿಫ್ಟ್ ಮಾಡೋದು ಇನ್ನು 5 ನಿಮಿಷ ಅಷ್ಟೇ ಮೇಲೆ ಬರೋದಕ್ಕೆ. ರಿತಿಕಾ ಅವಳು ವಸ್ತು ತೊಗೊಂಬಂದ್ಲು. ಸೊ ಅವಳ ವಸ್ತು ಎಲ್ಲ ಇಲ್ಲಿದೆ ಆ್ಯಂಡ್ ಅವಳಿಗೆ ಹೆಲ್ಪ್ ಮಾಡ್ತಿದ್ದಾರೆ. ನಾನು ಅವ್ರ ಆ್ಯಪ್ ಅವ್ರದ್ದು ತೋರಿಸ್ತೀನಿ ಹೇಗಿರ್ತಾರೆ ಅಂತ. ಸೊ ಇಲ್ಲಿ ಇವರೇ ಅವ್ರ ಆ್ಯಪ್ ಅವರು. ಸೊ ಅವ್ರು ಬಂದು ಎಲ್ಲ ವಸ್ತುಗಳನ್ನ ಈ ಥರ ಇಡ್ತಾರೆ. ನಾನು ಅವ್ರಿಗೆ ಹೇಳಿದೆ ಲೈಕ್ ಈ ಕಬರ್ಡ್ನ ಇಲ್ಲಿ ಇಡ್ಬೋದಾ ಅಂತ. ಸೊ ಅವ್ರು ಹೆಲ್ಪ್ ಮಾಡಿದ್ರು ಈ ಕಬರ್ಡ್ನ ಇಡೋಕ್ಕೆ. ನಮ್ಮ ರಿತಿಕಾ ಸೊ ಇವಾಗ ನಾವು ಅವ್ರ ಹೆಲ್ಪ್ ತೊಗೊಂಡು ಏನಾದರೂ ವಸ್ತು ಜರುಗಿಸೋದಿದ್ರೆ ಎಲ್ಲ ಇಟ್ಬಿಡ್ತೀವಿ. ಸೊ ಅವ್ರ ಆ್ಯಪ್ ಅವ್ರು ಈ ಥರ ಇರ್ತಾರೆ. ಅವ್ರು ಯೂನಿಫಾರ್ಮ್ ಹಾಕ್ಕೊಂಡು ಈ ಥರ ನೀಟಾಗಿ ಎಲ್ಲ ಒಂದೊಂದೇ ಐಟಮ್ಸ್ನ ಇಡ್ತಾರೆ. ನಾವೇನು ಮಾಡೋಂಗಿಲ್ಲ, ಎಲ್ಲ ಅವರೇ ಮಾಡ್ತಾರೆ. ಸೊ ರಿತಿಕಾ ಕೂಡ ಕಂಪ್ಲೀಟಾಗಿ ಶಿಫ್ಟ್ ಆದಳು. ಆ್ಯಂಡ್ ಅವಳು ಬಂದಮೇಲೆ ನೋಡಿ ಎಷ್ಟು ವಸ್ತು ಇದೆ ಅಂತ. ಆ್ಯಕ್ಚುಲಿ ಇಲ್ಲೊಂದು ಲಗೇಜ್ ಇದೆ. ಸೊ ಇಲ್ಲಿಂದ ನೋಡಿ ಅವಳು ಬಂದಮೇಲೆ ಅಪಾರ್ಟ್ಮೆಂಟ್ ಪೂರ ನಮ್ಮ ವಸ್ತುನೇ ಇದೆ. ಒಂಚೂರು ಜಾಗನೇ ಇಲ್ಲ ನಡೆಯೋಕ್ಕೆ. ಇಲ್ಲಿ ನೋಡಿ ನೀವು ನೋಡ್ಬೋದು ಇಲ್ಲೂ ಕೂಡ ತುಂಬ ವಸ್ತು ಇದೆ. ಅಲ್ಲಿ ಕಿಚನ್ಗೆ ಹೋಗೋಕ್ಕೆ ಇವಾಗ ಆಗೋದೇ ಇಲ್ಲ, ಅಷ್ಟು ಇದೆ. ಸೊ ಇವಾಗ ನಾನು ಆಲ್ಮೋಸ್ಟ್ 3/4 ವರ್ಕ್ ಆಯಿತು. ಬಟ್ ನಿಮಗೆ ತೋರಿಸ್ತೀನಿ. ರಿತಿಕಾ ಅಲ್ಲಿ ಕಿಚನ್ ಗುಡಿಸ್ತಿದ್ದಾಳೆ, ಬಿಕಾಸ್ ಕಿಚನ್ ವರ್ಕ್ ಫುಲ್ಲಿ ಆಯಿತು ಅಂತ. ಸೊ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಸೆಟ್ ಮಾಡಿದ್ದೀನಿ ಅಂತ. ನಾವು ಥರ ನೋಡ್ಬೋದು ಎಷ್ಟು ಕೆಟ್ಟದಾಗಿದೆ ಅಂತ. ಬಿಕಾಸ್ ಇವಾಗ ಬೆಳಿಗ್ಗೆ 10 ಗಂಟೆ ಆಗಿದೆ ಆ್ಯಂಡ್ ಬಟ್ ಸ್ಟಿಲ್ ನಾವಿನ್ನೂ ಕ್ಲೀನ್ ಮಾಡ್ತಾನೇ ಇದ್ದೀವಿ. ರಾತ್ರಿ ಇಡೀ ಜಾಗರಣೆ ಆಯಿತು, ಮಲಗೆ ಇಲ್ಲ, ಇನ್ನೂ 1 ನಿಮಿಷನೂ ಮಲಗಿಲ್ಲ. ಕ್ಲೀನ್ ಮಾಡ್ತಾನೇ ಇದ್ದೀವಿ ಆ್ಯಂಡ್ ಜೋಡಿಸ್ತಾನೇ ಇದ್ದೀವಿ. ಇವತ್ತು ಏನೇ ಆಗಲಿ ಜೋಡಿಸ್ಬಿಟ್ಟೆ ಮಲಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ಎಕ್ಸಾಮ್ ಬರ್ತಿದೆ. ಸೊ ಓದ್ಕೊಳ್ಳಬೇಕು ನಮಗೆ. ಆವಾಗಲೇ ಲೈಕ್ 3-4 ಡೇಸ್ ನಮಗೆ ಶಿಫ್ಟಿಂಗಲ್ಲೇ ಟೈಮ್ ವೇಸ್ಟ್ ಆಗಿಬಿಡ್ತು. ಓದೇ ಇಲ್ಲ. ಹೆಂಗಾದ್ರೂ ಮಾಡಿ ಮುಗಿಸ್ಬೇಕು ಅಂತ ನಾನು ಜಾಗರಣೆ ಆದರೂ ಪರವಾಗಿಲ್ಲ ಇವತ್ತು ಮಾಡಿಬಿಡೋಣ ಅಂತ ಇರೋದು. ಸೊ ಇದರಲ್ಲಿ ನಾವು ಶೂಸ್ ಇಟ್ಟಿದ್ದೀವಿ. ಶೂಸ್ ಮತ್ತು ಅಲ್ಲಿ ಬೆಡ್ಶೀಟ್ಸ್ ಎಲ್ಲ ಇಟ್ಟಿದ್ದೀವಿ ಆ ಕಡೆ ಕಾರ್ನರಲ್ಲಿ. ಆ್ಯಂಡ್ ಈ ಕಡೆ ಬಂದರೆ ನಾವು ಬಟ್ಟೆ ಎಲ್ಲ ಇಟ್ಕೊಂಡಿದ್ದೀವಿ ಇದರಲ್ಲಿ. ಲೈಕ್ ಇಲ್ಲಿ ನೀವು ನೋಡ್ಬೋದು, ಲೈಕ್ ಎಲ್ಲ ಬಟ್ಟೆ ಎಲ್ಲ ಜೋಡಿಸಿಟ್ಟಿದ್ದೀವಿ. ಆ್ಯಂಡ್ ಇದರಲ್ಲೂ ಕೂಡ ನಾವು ಬಟ್ಟೆ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇದರಲ್ಲಿ ಮೆಡಿಕಲ್ ಐಟಮ್ಸ್ ಇಟ್ಕೊಂಡು ಅಂದ್ಕೊಂಡಿದ್ದೀವಿ. ಲೈಕ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಇಲ್ಲ ಫಸ್ಟ್ ಏಡ್ ಕಿಟ್ ಆಗಿರ್ಬೋದು. ಆ್ಯಂಡ್ ಇಲ್ಲಿ ಕೂಡ ಬಟ್ಟೆ ಇಟ್ಕೊಂಡಿದ್ದೀವಿ. ಜೋಡಿಸೋದಾಗಿದೆ, ಇವಾಗ ತೆಗಿಯೋಕ್ಕಾಗಲ್ಲ ಅದನ್ನು. ಈ ಕಡೆ ಬಂದರೆ ಡ್ರೆಸ್ಸಿಂಗ್ ಮಿರರ್ ಕೂಡ ನಾವು ಸೆಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದೆಲ್ಲ ಕವರ್ಸ್ ಸ್ವಲ್ಪ ಒಳಗಡೆ ಇಡಬೇಕು. ಸೊ ಅದಕ್ಕೆ ಅಷ್ಟು ಲೈಕ್ ಸ್ವಲ್ಪ ಡರ್ಟಿಯಾಗಿ ಕಾಣಿಸಿದೆ. ಬಟ್ ಡ್ರೆಸ್ಸಿಂಗ್ ಮಿರರ್ ಕೂಡ ಸೆಟ್ ಮಾಡಿ ಆಯಿತು. ಕಾಲ್ಭಾಗ ಅಂತ ಹೇಳ್ದೆ ಅಲ್ವಾ. ಸೊ ಇದೊಂದು ಮಾತ್ರ ಮಿಕ್ಕಿರೋದು. ಬುಕ್ ಶೆಲ್ಫ್ನ ನಾವು ಅರೇಂಜ್ ಮಾಡಬೇಕು. ಆ್ಯಂಡ್ ಇಲ್ಲಿ ನಾವು ದೇವ್ನಿಡೋಣ ಅಂದ್ಕೊಂಡಿದ್ದೀವಿ. ಸೊ ಮೇಲೆ ದೇವ್ನಿಟ್ಟು ಕೆಳಗಡೆ ಬುಕ್ಸ್ ಇಡೋಣ ಅಂದ್ಕೊಂಡಿದ್ದೀವಿ. ಸೊ ಕಿಚನ್ ಕೂಡ ಆಗಿದೆ.
ಎಲ್ಲ ಜೋಡಿಸಿಟ್ಟಿದ್ದೀನಿ. ಲೈಕ್ ಅದು ತೊಳೆಯೋದು, ಪಾತ್ರೆ ತೊಳೆಯೋದು ಒಂದಷ್ಟಿದೆ. ಆ್ಯಂಡ್ ಇಲ್ಲೆಲ್ಲ ಜೋಡಿಸಿಟ್ಟಿದ್ದೀವಿ. ಲೈಕ್ ಇಲ್ಲಿ ಪಾತ್ರೆ ಎಲ್ಲ ಡೈಲಿ ಯೂಸ್ ಪಾತ್ರೆ ಎಲ್ಲ ಇಲ್ಲಿಟ್ಟಿದ್ದೀವಿ. ಆ್ಯಂಡ್ ಈ ಕಡೆ ಬಂದರೆ ಮಸಾಲೆ ಐಟಮ್ಸ್ ಎಲ್ಲ, ಲೈಕ್ ಏನೇನು ಬೇಕು ಮಸಾಲೆ ಐಟಮ್ಸ್ ಎಲ್ಲ ಇಲ್ಲಿ ಜೋಡಿಸಿಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ಮಿಕ್ಕಿದ್ದು ಲೈಕ್ ಯಾವುದ್ಯಾವುದು ಜಾಸ್ತಿ ಯೂಸ್ ಆಗಲ್ವೋ ಅದೆಲ್ಲ ಇಲ್ಲಿಟ್ಟಿದ್ದೀವಿ. ಸೊ ಇಷ್ಟು ಆಗಿದೆ, ಇಷ್ಟು ಅಪ್ಡೇಟ್. ಸೊ ಫುಲ್ ಒಂದು ಸರಿ ಕ್ಲೀನೆಲ್ಲ ಮಾಡಿದ್ಮೇಲೆ ಲಾಸ್ಟಲ್ಲಿ ಒಂದು ಸರಿ ನಾನು ಫೈನಲ್ ಆಗಿ ಒಂದೊಂದು ಟೂರ್ ಕೊಡ್ತೀನಿ. ಇದು ಜಸ್ಟ್ ಒಂದು ಅಪ್ಡೇಟ್ ಕೊಡಬೇಕು ಮಧ್ಯದಲ್ಲಿ ಅಂತ ನಿಮಗೆ ಕೊಟ್ಟೆ. ಸೊ ಫೈನಲಿ ನಾವು ಜೋಡಿಸಿಟ್ಟಿದ್ದು ಎಲ್ಲ ಆಯಿತು. ಆ್ಯಂಡ್ ಎಷ್ಟೊತ್ತು ತೊಗೊಂಡ್ವಿ ಗೊತ್ತಾ? ಇವತ್ತು ಮಧ್ಯಾಹ್ನ ಅಂದರೆ ಭಾನುವಾರ ಮಧ್ಯಾಹ್ನ 2 ಗಂಟೆ ನಾವು ಜೋಡಿಸ್ಕೊಂಡೇ ಇಟ್ಕೊಂಡ್ಬಿಟ್ವಿ. ರಾತ್ರಿ ಇಡೀ ಜಾಗರಣೆನೇ ಆಯಿತು. ನಾವು ಮಲ್ಗೆ ಇಲ್ಲ, 1 ನಿಮಿಷನೂ ಮಲ್ಗಿಲ್ಲ. ಇವಾಗ ಸದ್ಯಕ್ಕೆ ರಿತಿಕಾ ಅವಳ ಪೇರೆಂಟ್ಸ್ ಜೊತೆ ಆಚೆ ಮಾತಾಡ್ತಿದ್ದಾಳೆ. ನಾನು ಅಷ್ಟೊತ್ತಿಗೆ ನಿಮಗೆ ಒಂದು ಫೈನಲ್ ಅಪಾರ್ಟ್ಮೆಂಟ್ ರೂಮ್ ಟೂರ್ನ ಕೊಟ್ಬಿಡ್ತೀನಿ. ಇದು ಎಲ್ಲ ಜೋಡಿಸಿಟ್ಟಿದ್ದು ಆದಮೇಲೆ ಸೊ ಒಂದ್ಸರಿ ನೋಡ್ಕೊಬಿಡಿ. ಸೊ ನಿಮಗೆ ತೋರಿಸ್ದೆ ಎಲ್ಲ ಜೋಡಿಸಿದ್ದು ಆಯಿತು ಅಂತ. ಸೊ ನಾನು ಆವಾಗಲೇ ಸ್ವಲ್ಪ ಮಧ್ಯದಲ್ಲಿ ಅರೇಂಜ್ ಮಾಡುವಾಗೆ ಲೈಟ್ ಆಫ್ ಮಾಡಿಬಿಡ್ತೀನಿ. ಬಿಕಾಸ್ ಇಲ್ಲಿ ನಾನು ಎಲೆಕ್ಟ್ರಿಸಿಟಿ ಬಿಲ್ಲು ಜಾಸ್ತಿ ಹೋದಷ್ಟು ನಾವೇ ಕಟ್ಟಬೇಕು. ಸೊ ಎಲೆಕ್ಟ್ರಿಸಿಟಿ ಮತ್ತು ವಾಟರ್ ಮತ್ತು ಗ್ಯಾಸ್ ಎಲ್ಲ ಸೇವ್ ಮಾಡಬೇಕು. ಸೊ ಎನಿವೇಸ್ ನೀವು ಕೂಡ ಅಷ್ಟೇ ಎಲೆಕ್ಟ್ರಿಸಿಟಿ, ವಾಟರ್ ಮತ್ತು ಗ್ಯಾಸ್ ಎಷ್ಟಾಗುತ್ತೋ ಅಷ್ಟು ಉಳಿಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ರೂಮ್ ಟೂರ್ ನಾನು ಕೊಟ್ಟಾಯಿತು. ಅಂದರೆ ನಾನು ಬ್ರೀಫಾಗಿ ಕೊಟ್ಟೆ ಬಿಕಾಸ್ ನಾನು ಅರೇಂಜ್ ಮಾಡುವಾಗ ನಿಮಗೆ ಎಲ್ಲ ತೋರಿಸ್ದೆ ನಾನು ಎಲ್ಲೆಲ್ಲಿ ಏನಿಟ್ಟೆ ಅಂತ. ಸೊ ಮತ್ತೊಮ್ಮೆ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೂ ಬೋರ್ ಆಗ್ಬೋದು ಅಂತ ನಾನು ಇನ್ನೊಂದ್ಸರಿ ತೋರ್ಸೋಕೆ ಹೋಗಿಲ್ಲ. ನಿಮಗೆ ಒಂದ್ಸರಿ ನಾನು ನನ್ನ ಹಳೆ ರೂಮ್ನ ತೋರಿಸ್ಬೇಕು ಅನ್ಕೊಂಡಿದ್ದೀನಿ. ಇದು ಖಾಲಿ ಎಲ್ಲ ಮಾಡಾದ್ಮೇಲೆ ಹೇಗಿದೆ ಅಂತ. ನಾನು ಆ್ಯಕ್ಚುಲಿ ಹೋಗೋಕ್ಕೆ ಆಗಿಲ್ಲ. ಲೈಕ್ ಅಲ್ಲಿ ನನ್ನಿಬ್ಬರು ಫ್ರೆಂಡ್ಸ್ ಇದ್ದಾರೆ, ಅವ್ರನ್ನ ಕೇಳಿದೆ ಲೈಕ್ ರೂಮ್ ಡೋರ್ ಓಪನ್ ಇದೆಯಾ ನೋಡು ಅಂತ. ಬಿಕಾಸ್ ನಾನು ಕೀ ಕೊಟ್ಬಿಟ್ಟು ಬಂದುಬಿಟ್ಟೆ, ಚೆಕ್ಔಟ್ ಮಾಡಿದ್ಮೇಲೆ ಕೀ ಕೊಟ್ಬಿಟ್ಟು ಬಂದುಬಿಡ್ಬೇಕು. ಅವ್ರು ಹೇಳಿದ್ರು ಎಲ್ಲ ಡೋರ್ ಲಾಕ್ ಆಗಿದೆ ಅಂತ. ಸೊ ಹಂಗಾದರೆ ಡೋರ್ ಲಾಕ್ ಆಗಿದೆ ಅಂದರೆ ಅವ್ರು ಆಲ್ರೆಡಿ ಆಂಟಿ ಬಂದುಬಿಟ್ಟು ಡೋರ್ ಲಾಕ್ ಮಾಡಿಕೊಂಡು ಹೋಗಿದ್ದಾರೆ. ಸೊ ನಾನು ಇವಾಗ ಮತ್ತೆ ಹೋಗೋಕ್ಕೆ ಆಗಲ್ಲ ಅಂತ ನಾನು ನಿಮಗೆ ತೋರಿಸೋಣ ಅಂದ್ಕೊಂಡೆ. ಒಂದು ಲಾಸ್ಟ್ ಸರಿ ಅಲ್ಲಿ ಹೋಗ್ಬಿಟ್ಟು ನನ್ನ ಮೆಮರೀಸ್ ಎಲ್ಲ ಹಂಚ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಸದ್ಯಕ್ಕೆ ಆಗಲ್ಲ. ಬಟ್ ಬರೋಕ್ಕಿಂತ ಮುಂಚೆ ಒಂದು ಕ್ಲಿಪ್ಪಿಂಗ್ಸ್ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೆ. ಅರ್ಜೆಂಟಲ್ಲೇ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದು. ಸೊ ಸರಿಯಾಗಿ ರೆಕಾರ್ಡ್ ಮಾಡ್ಕೊಳಕ್ಕೆ ಆಗಿಲ್ಲ. ಸೊ ಒಂದು ಸರಿ ನಾನು ಹಳೆ ರೂಮ್ದು ಕ್ಲಿಪ್ಪಿಂಗ್ಸ್ ಇಲ್ಲಿ ಇವಾಗ ಹಾಕ್ತೀನಿ. ನಿಮ್ಮ ಹತ್ರ ಒಂದು ಹಂಚ್ಕೋಬೇಕು. ಅದೇನಂದರೆ ಆ ರೂಮಲ್ಲಿ ನಾನು ಆಲ್ಮೋಸ್ಟ್ 5 years ಇದ್ದೆ. ಅಂದರೆ ಮಿಡ್ಲಲ್ಲಿ ಕೊರೋನಾಗೆ ಇಂಡಿಯಾಗೆ ಬಂದು ಮತ್ತೆ ವಾಪಸ್ ಬಂದೆ. ಸೊ ಅದರಲ್ಲಿ 1-2 ವರ್ಷ ತೆಗೆದ್ರೂ 2019 ನಾನು ಆ ರೂಮಲ್ಲೇ ಇದ್ದೆ. ಇವಾಗಿನವರೆಗೂ ಸಿಂಗಲ್ ರೂಮಲ್ಲಿ ಒಬ್ಬಳೇ ಇದ್ದೆ, ಯಾವುದು ರೂಮ್ಮೇಟ್ ಇಲ್ದಿರ. ನಿಜ ಹೇಳ್ಬೇಕಂದ್ರೆ ಆ ರೂಮ್ ವ್ಯಾಲ್ಯೂ ನನಗೆ ಗೊತ್ತಿರಲಿಲ್ಲ. ಖಾಲಿ ಮಾಡೋ ಟೈಮಲ್ಲಿ ಇಲ್ಲಿಗೆ ಬಂದಾದ್ಮೇಲೆ ನನಗೆ ಲೈಕ್ ಒಂಥರ ರಿಯಾಲಿಟಿ ಹಿಟ್ನ ಕೊಡ್ತು. ಬಿಕಾಸ್ ಕುತ್ಕೊಂಡು ಯೋಚನೆ ಮಾಡಿದ್ರೆ ನನಗೆ ಒಂದೊಂದೇ ನೆನಪಾಗ್ತಾ ಹೋಯ್ತು. ಏನೇನು ಕಲಿತೆ ನಾನು ಆ ರೂಮಿಂದ, ಯಾಕೆ ನನಗೆ ಇಷ್ಟೊಂದು ದುಃಖ ಆಗ್ತಿದೆ ರೂಮ್ನ ಬಿಡೋಕ್ಕೆ ಅಂತ. ಬಿಕಾಸ್ 2019 ನಾನು ರೂಮಲ್ಲಿ ಇರೋದ್ರಿಂದ ಲೈಕ್ 19, 20, 21, 22, 23, 24 ಆಲ್ಮೋಸ್ಟ್ 5 years. ಸೊ ಆಲ್ಮೋಸ್ಟ್ 5 years ಅದು ಆ ರೂಮ್ ನನ್ನ ಪಾರ್ಟ್ ಆಫ್ ಮೈ ಲೈಫ್. ಆ್ಯಂಡ್ ಆ ಸ್ಪೇಸ್ ನನ್ನ ಪರ್ಸ್ನಲ್ ಸ್ಪೇಸ್ ಆಗಿತ್ತು. ಇವಾಗ ಹೇಳ್ಬೇಕಂದ್ರೆ ಇವಾಗ ನನ್ನ ಮನೆಗೆ ವಾಪಸ್ ಬಂದ್ರು ನನ್ನ ಸ್ವಂತ ರೂಮ್ ಇದೆ, ಅಲ್ಲೂ ನನ್ನ ಪರ್ಸ್ನಲ್ ಸ್ಪೇಸ್ ಇದೆ. ಈ ಜಾಗ ಆ ಥರ ಇಲ್ಲ. ಬಿಕಾಸ್ ಇಲ್ಲಿ ನನಗೆ ಅಪ್ಪ ಅಮ್ಮ
ನನ್ನ ಫ್ಯಾಮಿಲಿನ ದೂರ ಬಿಟ್ಟು ಇಲ್ಲಿ ನಾನು ಒಬ್ಬಳೇ ಇದ್ದೀನಿ. ಈ ಪರ್ಸ್ನಲ್ ಸ್ಪೇಸೇ ಬೇರೆ, ಆ್ಯಂಡ್ ಮನೆಯಲ್ಲಿ ಒಂದು ರೂಮಲ್ಲಿರೋ ಪರ್ಸ್ನಲ್ ಸ್ಪೇಸೇ ಬೇರೆ. ಇಲ್ಲಿದ್ದು ನಾನು ಏನೇನು ಕಲಿತೆ ಅಂದರೆ ಲೈಕ್ ನಿಜವಾಗ್ಲೂ ಹೇಳಬೇಕು ಅಂದರೆ ಒಂದು ಹೆಣ್ಮಗು ಆಗಿ ಎಷ್ಟು ಬ್ರೇವ್ ಆಗಿರಬೇಕೋ ಇದು ಎಲ್ಲ ನಾನು ಕಲ್ತಿದ್ದು ಒಂಟಿಯಾಗಿ ಈ ರೂಮಲ್ಲಿ ಇದ್ಬಿಟ್ಟೆ. ನನ್ಗೆ ಇಷ್ಟೊಂದು ಧೈರ್ಯ ಬರೋಕ್ಕೆ ಹೇಳಬೇಕು ಅಂದರೆ ಬೀಯಿಂಗ್ ಅಲೋನ್ ಇನ್ ಅ ಡಿಫ್ರೆಂಟ್ ಕಂಟ್ರಿ, ಇನ್ ಅ ರೂಮ್, ಇನ್ ಅ ಸಿಂಗಲ್ ರೂಮ್, ಇಟ್ ರಿಯಲಿ ಮೇಡ್ ಮೀ ಸ್ಟ್ರಾಂಗ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಾನು ಜಾಸ್ತಿ ಒಂಥರ ಡ್ರಾಮಟೈಸ್ ಮಾಡ್ತಿರ್ಬೋದು ಈ ರೂಮ್ ಬಗ್ಗೆ. ಈ ರೂಮ್ ಅಂತ ಒಂದು ಹೇಳ್ತಿಲ್ಲ, ಈ ರೂಮಲ್ಲಿದ್ದು ನನಗೆ ಅಂತ ಹೇಳ್ತಿದ್ದೀನಿ. ನನಗೆ ತುಂಬಾ ಅನುಭವ ಆಗಿದೆ, ಲೈಕ್ ತುಂಬಾ ಒಳ್ಳೆ ಅನುಭವ ಆಗಿದೆ. ಮೆಮರೀಸ್, ಗುಡ್ ಮೆಮರೀಸ್ ಇದೆ, ಬ್ಯಾಡ್ ಮೆಮರೀಸ್ ಇದೆ. ಹತ್ತಿದ್ದೀನಿ, ನಕ್ಕಿದ್ದೀನಿ, ಒಬ್ಬಳೇ ಲೈಕ್ ಎಷ್ಟೊಂದು ಕಲ್ತಿದ್ದೀನಿ, ಕುಕ್ಕಿಂಗ್ ಕಲ್ತಿದ್ದೀನಿ, ಸೊ ಓದ್ಕೊಂಡಿದ್ದೀನಿ ಎಲ್ಲ. ಈ ರೂಮಲ್ಲಿ ನನಗೆ ತುಂಬ ಮೆಮರೀಸ್ ಇತ್ತು. ಸೊ ಪ್ಯಾಕಿಂಗ್ ಮಾಡ್ತಾ ಮಾಡ್ತಾ ನನಗೆ ಎಲ್ಲ ಮೆಮರೀಸ್ ಒಂದೊಂದೇ ಬರೋಕ್ಕೆ ಸ್ಟಾರ್ಟ್ ಆಯಿತು. ಒಂಥರ ನನಗೆ ಬೇಜಾರಾಯಿತು, ಬಿಕಾಸ್ ಈ ರೂಮಲ್ಲಿ ಇದೇ ಲಾಸ್ಟ್. ಲೈಕ್ ಇದಾದಮೇಲೆ ನಾನು ವಾಪಸ್ ಇಂಡಿಯಾಗೆ ಬಂದುಬಿಡ್ತೀನಿ. ಲೈಕ್ ಅಫ್ಕೋರ್ಸ್ ಇವಾಗ ಅಪಾರ್ಟ್ಮೆಂಟಲ್ಲಿ ಇರ್ತೀನಿ, ಬಟ್ ಇದಾದಮೇಲೆ ನಾನು ವಾಪಸ್ ಇಂಡಿಯಾಗೆ ಬಂದುಬಿಡ್ತೀನಿ. ವಾಪಸ್ ಆ ರೂಮ್ಗೆ ಹೋಗೋಕೆ ನಂಗೆ ಆಗಲ್ಲ. ನನ್ನ ಕಾಲೇಜ್ ಲೈಫ್ ಮುಗೀತು. ಆ್ಯಂಡ್ ನನ್ನ ಪರ್ಸ್ನಲ್ ಸ್ಪೇಸ್ ಅಂತ ಏನಿದೆ, ಲೈಕ್ ಯಾರು ಲೈಕ್ ಪೇರೆಂಟ್ಸ್ ಫ್ಯಾಮ್ಲಿ ನನ್ನ ಇಂಡಿಯಾಲಿದ್ದಾರೆ, ಬಟ್ ಇಲ್ಲಿದ್ದು ಒಬ್ಬಳೇ ಪರ್ಸ್ನಲ್ ಸ್ಪೇಸ್, ಲೈಕ್ ನನ್ನ ಜಾಗ. ಲೈಕ್ ನಾನಿಲ್ಲಿ ಏನಾದರೂ ಮಾಡ್ಬೋದು, ನನಗಿಲ್ಲಿ ಏನಾದರೂ ಯೋಚನೆ ಮಾಡ್ಬೋದು, ಏನಾದರೂ ಮಾತಾಡ್ಬೋದು, ಏನಾದರೂ ಹಾಡ್ಬೋದು, ಕುಣಿಬೋದು. ಕೊನೆ ಹಂತಕ್ಕೆ ಬಂತು, ಮುಗೀತು ಅಂತ ಒಂದು ನಿಜವಾಗ್ಲೂ ನನಗೆ ಲೈಕ್ ಪ್ಯಾಕಿಂಗ್ ಮಾಡೋ ಟೈಮಲ್ಲಿ ತುಂಬ ಅಪ್ಸೆಟ್ ಆಗಿಬಿಟ್ಟಿದೆ. ನಾನಂತೂ 3 ದಿನ ನನಗೆ ಮೂಡ್ ಅಪ್ಸೆಟ್ ಆಗಿದೆ. ಆ್ಯಂಡ್ ಪ್ಯಾಕ್ ಮಾಡ್ತಾ ಮಾಡ್ತಾ ಹಳೆ ನೆನಪುಗಳನ್ನ ನೆನಪು ಮಾಡ್ಕೊತಿದ್ದೆ. ಆ್ಯಂಡ್ ಹೊಸ ಅಪಾರ್ಟ್ಮೆಂಟ್ ಬರೋ ಖುಷಿ ಕೂಡ ಒಂದು ಕಡೆ ಇತ್ತು, ಬಟ್ ನನಗೆ ಇದು ಅಪ್ಸೆಟ್ ಓವರ್ ಪವರಿಂಗ್ ಆಗ್ತಿತ್ತು. ಆಬ್ವಿಯಸ್ಲಿ ನಾನು ಹೇಳ್ತಿಲ್ಲ ಲೈಕ್ ನಾನು ರಿತಿಕಾ ಜೊತೆ ಶಿಫ್ಟ್ ಆಗ್ತಿದ್ದು ನಂಗೆ ಇಷ್ಟ ಅಂತಲ್ಲ ಹೇಳ್ತಿಲ್ಲ ನಾನು. ಆಬ್ವಿಯಸ್ಲಿ ನನಗೆ ಇವಾಗ ತುಂಬ ಎಕ್ಸೈಟ್ಮೆಂಟ್ ಇದೆ. ಇಲ್ಲಿ ಬಂದಾದ್ಮೇಲೆ ಅವ್ರ ಜೊತೆ ನಾನು ಅರೇಂಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಇಲ್ಲಿ ಎಕ್ಸೈಟ್ಮೆಂಟ್ ಸ್ಟಾರ್ಟ್ ಆಯಿತು. ಬಟ್ ಆ ರೂಮ್ ಬಿಟ್ಟಾಗ ಅಷ್ಟೇ ದುಃಖ ಕೂಡ ಆಯಿತು ನನಗೆ. ಆ ರೂಮ್ನ ನಾನು ಎಷ್ಟೊಂದು ಬೈಕೊಂಡಿದ್ದೀನಿ ಕೂಡ, ಏನು ಸರಿ ಇಲ್ಲ, ಹಳೆ ರೂಮು, ಅದು ಇದು ಅಂತ ನಾನು ಬೈಕೊಂಡು ಇದ್ದೀನಿ. ಬಟ್ ತುಂಬ ಕಲ್ತಿದ್ದೀನಿ ಆ ರೂಮಿಂದ. ಸೊ ಚಿಕ್ಕ ವಯಸ್ಸಿಂದನೂ ನಂಗೊಂದು ಅಭ್ಯಾಸ ಇದೆ, ಲೈಕ್ ಗ್ರ್ಯಾಟಿಟ್ಯೂಡ್ ನೇಚರ್ ಸ್ವಲ್ಪ ಲೈಕ್ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀನಿ. ಲೈಕ್ ಎಲ್ಲದಕ್ಕೂ ಒಂದು ಚಿಕ್ಕದಕ್ಕೂ ನಾನು ಥ್ಯಾಂಕ್ಫುಲ್ನೆಸ್ನ ನಾನು ಲೈಕ್ ದೇವರಿಗೆ ನಾನು ಥ್ಯಾಂಕ್ಸ್ನ ಹೇಳ್ತಾ ಇರ್ತೀನಿ. ಲೈಕ್ ಏನಾದರೂ ಚಿಕ್ಕದಾದ್ರೂ ಸೊ ನಾನು ದೇವರಿಗೆ ನಾನು ಈ ರೂಮಲ್ಲಿ ನನಗೆ ಕೊಟ್ಟಿರುವಂಥ ಅನುಭವ, ನನಗೆ ಲೆಸನ್ಸ್ ಕೊಟ್ಟಿರೋದು, ನನ್ನ ಸ್ಟ್ರಾಂಗ್ ಆಗಿ ಮಾಡಿರೋದು, ನನಗೆ ಪರ್ಸ್ನಲ್ ಚೇಂಜಸ್ನ ತರೋದಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ ನಾನು ದೇವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಬ್ವಿಯಸ್ಲಿ ಫೀಸ್ ಕಟ್ಟಿರೋ ನಮ್ಮ ಅಪ್ಪ ಅಮ್ಮ ಅಣ್ಣ ಅದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಬ್ವಿಯಸ್ಲಿ ಅವ್ರು ಫೀಸ್ ಕಟ್ಟಿರೋದ್ರಿಂದನೇ ನಾನು ಸಿಂಗಲ್ ಆಗಿ ಯಾವುದೋ ರೂಮ್ಮೇಟ್ ಇಲ್ದಿರ ಅಷ್ಟು ವರ್ಷ ಇದ್ದಿದ್ದು. ಇದನ್ನು ಹೇಳ್ತಾ ಈ ಮೂವ್ ಇನ್ ವ್ಲಾಗ್ದು ಕೊನೆಯ ಹಂತಕ್ಕೆ ಬಂದೆ. ಆ್ಯಂಡ್ ಕೊನೆ ಅಂತ ಅಂದರೆ ಕಮೆಂಟ್ ಸೆಕ್ಷನಿಂದ ಒಂದು ಕಮೆಂಟ್ನ ಓದೋದು. ಸೊ ಇವತ್ತು ನಾನು ಮತ್ತೆ 2 ಕಮೆಂಟ್ನ ಚೂಸ್ ಮಾಡಿ ಓದ್ತೀನಿ. ಸೊ 2 ಕಮೆಂಟ್ಸಲ್ಲಿ ಫಸ್ಟ್ ಕಮೆಂಟ್ ಬಂದು ಒಬ್ಬರು ಆ್ಯಕ್ಚುಲಿ ತುಂಬಾ ಡೌಟ್ಸ್ ಕೇಳ್ತಾ ಇದ್ರು. 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಅಂತೆ. ಸೊ ನಾನು ತುಂಬ ಡೌಟ್ಸ್ ಕೇಳ್ತಾ ಇದ್ರು. ಸೊ ಅವ್ರಿಗೆ ನಾನು ಆನ್ಸರ್ ಕೊಟ್ಬಿಡ್ತೀನಿ. ಬಿಕಾಸ್ ನಾನಿನ್ನು 10K ರೀಚ್ ಆಗೋದು ಯಾವಾಗಂತ ಗೊತ್ತಿಲ್ಲ. ಸೊ ನನ್ನ ವಿಡಿಯೋ ರೀಚ್ ಆಗೋ ಅಷ್ಟರಲ್ಲಿ ಅವ್ರಿಗೆ ಡೌಟ್ಸ್ನ ನಾನು ಕ್ಲಿಯರ್ ಮಾಡಿದ್ರೆ ಅಟ್ಲೀಸ್ಟ್ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಈ ಡೌಟ್ನ ನಾನು 10K ವಿಡಿಯೋ ಅಲ್ಲಿ ಮಾಡಿದ್ರೆ ಈ ವಿಡಿಯೋದಲ್ಲೇ ನಾನು ಅವ್ರಿಗೆ ಡೌಟ್ ಕ್ಲಿಯರ್ ಮಾಡ್ತೀನಿ ಥ್ರೂ ಕಮೆಂಟ್ ಸೆಕ್ಷನ್. ಈ ಕಮೆಂಟ್ ಮಾಡಿರೋರು ಬಂದು ಅಂಕಿತಾ ಗೌಡ JV3FV ಅಂತ. ಸೊ ಫಸ್ಟ್ ಆಫ್ ಆಲ್ ಅಂಕಿತಾ ಅವರೇ ಹಾಯ್, ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಆಶಿಸ್ತೀನಿ. ಆ್ಯಂಡ್ ನನ್ನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಕ್ಷಮಿಸಿ, ನಿಮ್ಮ ಕ್ವೆಶನ್ನ ನಾನು ಚಿಟ್ಚಾಟ್ ವಿಡಿಯೋದಲ್ಲಿ ನಾನು ಆನ್ಸರ್ ಮಾಡೋಕ್ಕೆ ಆಗಿಲ್ಲ. ಸೊ ಇವಾಗ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ನೀವು ಮಾಡಿರೋ ಕಮೆಂಟ್ ಬಂದು ಹಾಯ್ ಅಕ್ಕ, ನನ್ನ ಪ್ರೀವಿಯಸ್ ವಿಡಿಯೋ ಅಲ್ಲಿ ಕೇಳಿದೆ, ನೀವು ಏನು ರಿಪ್ಲೈನೇ ಮಾಡ್ತಾ ಇಲ್ಲ ಅಕ್ಕ, ಪ್ಲೀಸ್. ಓಕೆ, ಅದಕ್ಕೆ ಸಾರಿ. ಗಿವ್ ಇನ್ಫಾರ್ಮೇಷನ್ ಅಬೌಟ್ ದಿಸ್ ಟಾಪಿಕ್. 10th ಆದಮೇಲೆ ನಾವು ಏನೇನು ತಗೋಬೇಕು MBBS ಮಾಡೋಕ್ಕೆ ಒಂದೊಂದು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ, ಇದು ನನಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ 10th ಆದಮೇಲೆ MBBS ಮಾಡಬೇಕು ಅಂದರೆ ನೀವು ಸೈನ್ಸ್ ಸ್ಟ್ರೀಮ್ನೇ ತಗೋಬೇಕು. ನೀವು ಕಾಮರ್ಸ್ ಆರ್ಟ್ಸ್ ತೊಗೊಂಡ್ರೆ MBBS ಮಾಡೋಕ್ಕೆ ಆಗಲ್ಲ. ಸೊ ನೀವು ಸೈನ್ಸ್, ಎಸ್ಪೆಷಲಿ PCMB ಕಾಂಬಿನೇಷನ್ ಇದ್ದರೆ ಚೆನ್ನಾಗಿರುತ್ತೆ. PCB ಮೇನ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮೇನ್ ಆಗಿ ಇರಬೇಕು. ಮ್ಯಾಥ್ಸ್ ನೀವು ಆಪ್ಷನ್ ಆಗಿ ಇಟ್ಕೊಂಡ್ರೂ ಪರವಾಗಿಲ್ಲ. ಲೈಕ್ ಕೆಲವರು ನಾನು ನೋಡಿದ್ದೀನಿ, ನಾನು PU ಟೈಮಲ್ಲಿ PCB ತೊಗೊಂಡು ಮ್ಯಾಥ್ಸ್ ಕಾಂಬಿನೇಷನ್ ಬದಲು ಸೈಕಾಲಜಿನೂ ತೊಗೊಂಡಿದ್ರು. ಸೊ ಈ ಥರ ನೀವು ಬೇರೆ ಕಾಂಬಿನೇಷನ್ ಕೂಡ ತೊಗೋಬೋದು. ಬಟ್ ನಾನು ರೆಕಮೆಂಡ್ ಮಾಡೋದು ಮ್ಯಾಥ್ಸೇ ತೊಗೊಳ್ಳಿ, ಬಿಕಾಸ್ ನೀವು MBBS ಮಾಡೋ ಟೈಮಲ್ಲೂ ಮ್ಯಾಥ್ಸ್ ನಿಮಗೆ ಬೇಕಾಗುತ್ತೆ. ಸೊ PCMB ಕಾಂಬಿನೇಷನ್ ತೊಗೊಂಡ್ರೆ, MBBS ನೀವು ಚೂಸ್ ಮಾಡೋಂಗಿದ್ರೆ PCMB ಕಾಂಬಿನೇಷನ್ ತೊಗೊಂಡ್ರೆ ಒಳ್ಳೆಯದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವು ನೀಟಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಳೇಬೇಕು ಅಂದರೆ ನೀವು ಒಳ್ಳೆ ಕಾಲೇಜ್ನ ಕೂಡ ಚೂಸ್ ಮಾಡಲೇಬೇಕು. ಕೆಲವೊಂದು ಕಾಲೇಜಸ್ ಇರುತ್ತೆ
ಲೈಕ್ ನಿಮಗೆ ಬೇಸಿಕ್ ಆಗಿ ಸೆಕೆಂಡ್ PU ಲೈಕ್ ಮಾಡೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಹೇಳ್ಕೊಡ್ತಾರೆ ಚೆನ್ನಾಗಿ. ಬಟ್ ನಿಮಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಅಂತ ಕೊಡಲ್ಲ. ಸೊ ನೀವು ಟ್ಯೂಷನ್ ಕ್ಲಾಸಸ್ಗೆ ಹೋಗೋ ಅವಶ್ಯಕತೆ ಬೇಕಾಗುತ್ತೆ. ಇಲ್ಲ ನೀವು ಬುಕ್ಸ್ ತಗೊಂಡು ನಾನೇ ಓದ್ಕೊಂತೀನಿ ಅಂದ್ರೂ ಅದಕ್ಕೂ ಕೂಡ ಓಕೆ. ಇಲ್ಲ ನನಗೆ ಕೋಚಿಂಗ್ ಬೇಕೇ ಬೇಕು ಅಂದರೆ ನೀವು ನೀಟ್ ಕ್ಲಾಸಸ್ಗೆ ನೀವು ಹೋಗ್ಬೋದು. ನಿಮಗೆ ಇಂಡಿಯಾದಲ್ಲೇ ಗೌರ್ಮೆಂಟು ಫ್ರೀ ಸೀಟ್ ಸಿಗಬೇಕು ಅಂದರೆ ನಿಮ್ಮ ಮಾರ್ಕ್ಸು 500 ಮೇಲೆ ಇರಬೇಕು. ಅಂದರೆ 500 to 720 ಒಳಗಡೆ ಇರಬೇಕು. 500 ಮೇಲೇನೂ ಇದ್ರೂ ಇವಾಗ ಕಾಂಪಿಟೇಷನ್ ಜಾಸ್ತಿ ಆಗಿರೋದ್ರಿಂದ ನೀವೇನಾದರೂ ಜನರಲ್ ಕ್ಯಾಟಗರಿ OBCಗೆ ಬಂದುಬಿಟ್ರೆ ನಿಮಗೆ ಸ್ವಲ್ಪ ಕಷ್ಟ. 600 ಮೇಲೆ ತೆಗಿಯೋಕ್ಕೆ ಟ್ರೈ ಮಾಡಿ ನಿಮಗೆ ಗೌರ್ಮೆಂಟಲ್ಲಿ ಫ್ರೀ ಸೀಟ್ ಸಿಗಬೇಕು ಅಂದರೆ. ಸೊ ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಮಾಡ್ತಿಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ನಾನು ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಮಾಡ್ತಿಲ್ಲ, ನಾನು ರಿಯಾಲಿಟಿನ ಹೇಳ್ತಾ ಇದ್ದೀನಿ. ಜನರಲ್ ಮತ್ತು OBC ಕ್ಯಾಟಗರಿ ಅವ್ರಿಗೆ ತುಂಬ ಕಷ್ಟ. ಸೊ ನೀವು ಕಾಂಪಿಟೇಷನ್ ಇನ್ನೂ ಸ್ವಲ್ಪ ಚೆನ್ನಾಗಿ ಇನ್ನೂ ಚೆನ್ನಾಗಿ ಮಾರ್ಕ್ಸ್ ತೆಗಿಯೋಕ್ಕೆ ನೀವು ಟ್ರೈ ಮಾಡಲೇಬೇಕು. ಇಷ್ಟು MBBS ಮಾಡಬೇಕು ಅಂದರೆ ನೀವು ಬೇಕಾಗಿರೋದು. ಆ್ಯಂಡ್ ನಿಮ್ಮ ಕಮೆಂಟ್ನ ನಾನು ಇವಾಗ ಕಂಟಿನ್ಯೂ ಮಾಡ್ತೀನಿ ಓದೋಕ್ಕೆ. ಐ ಹೋಪ್ ಈ ಕಮೆಂಟ್ ನಿಮಗೆ ಬೇಗ ರೀಚ್ ಆಗುತ್ತೆ. ಆ್ಯಂಡ್ ಐ ಹೋಪ್ ನೆಕ್ಸ್ಟ್ ಈ ಟಾಪಿಕ್ ಮೇಲೇ ವಿಡಿಯೋ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ವೀಕ್ಲಿ 2 ವಿಡಿಯೋಸ್ ಹಾಕಿ. ನಿಮ್ಮ ವಿಡಿಯೋಸ್ ತುಂಬ ಚೆನ್ನಾಗಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಬಟ್ ವೀಕ್ಲಿ 2 ವಿಡಿಯೋಸ್ ಆಗ್ತಿಲ್ಲ. ಸೊ ಸಾರಿ ವೀಕ್ಲಿ 2 ವಿಡಿಯೋಸ್ ಆಗಲ್ಲ. ಬಿಕಾಸ್ ಆಬ್ವಿಯಸ್ಲಿ ನಾನು MBBS ಓದ್ತಾ ಇದ್ದೀನಿ. ನನಗೂ ಕಷ್ಟ ಆಗುತ್ತೆ. ಬಿಕಾಸ್ ನಾನೇ ವಿಡಿಯೋ ರೆಕಾರ್ಡ್ ಮಾಡಬೇಕು, ನಾನೇ ಎಡಿಟ್ ಮಾಡಬೇಕು, ಪೋಸ್ಟ್ ಮಾಡಬೇಕು. ಸೊ ಕಷ್ಟ ಆಗುತ್ತೆ. ವೀಕ್ಲಿ ಒನ್ಸ್ ಲಾಂಗ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ನಿಮ್ಮ ವಿಡಿಯೋಗೆ ನಾನು ಕಾಯ್ತಾ ಇರ್ತೀನಿ. ನಾನು ಅಂದ್ಕೊಂಡಿದ್ದೆ ಈ ವಿಡಿಯೋದಲ್ಲಿ ನೀವು ನನ್ನ ಕಮೆಂಟ್ನ ಓದಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀರಾ ಅಂತ. ಬಟ್ ಪರವಾಗಿಲ್ಲ, ಪ್ಲೀಸ್ ಆದಷ್ಟು ಬೇಗ ಈ ಟಾಪಿಕ್ ಮೇಲೆ ವಿಡಿಯೋ ಮಾಡಿ. ಆ್ಯಂಡ್ ಇಂಡಿಯಾ ಬಿಟ್ಟು MBBSಗೆ ಯಾವ ಕಂಟ್ರಿ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳಿ ಪ್ಲೀಸ್. ಈ ವಿಡಿಯೋಗೆ ಕಾಯ್ತಾ ಇರ್ತೀನಿ. ಇಂಡಿಯಾ ಬಿಟ್ಟು ಬೇರೆ ಯಾವ ಕಂಟ್ರಿ ಚೀಪ್ ಆ್ಯಂಡ್ ಬೆಸ್ಟ್ ಅಂತ. ಇಂಡಿಯಾ ಬಿಟ್ಟರೆ ಯಾವ ಕಂಟ್ರಿ ಬೆಸ್ಟ್ ಅಂದರೆ, ನಾನು ಚೈನಾ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ. ನಾನು ಆಲ್ರೆಡಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ನಾನು ಯಾಕೆ ಚೈನಾ ಆಪ್ಷನ್ ಆಗಿ ಬೇಡ ಅಂತ ಚಿಕ್ಕ ವಿಡಿಯೋಲೆಲ್ಲ ನಾನು ಕವರ್ ಮಾಡಿದ್ದೀನಿ. ಚೈನಾನು ಒಳ್ಳೆ ಆಪ್ಷನ್ನೇ. ಬಟ್ ನೀವು ಬೇರೆ ಕಂಟ್ರಿ ಹೋಗಿ ಸೆಟ್ಲ್ ಆಗ್ತೀನಿ ಅಂದರೆ ಒಳ್ಳೆ ಆಪ್ಷನ್. ಇಂಡಿಯಾಗೆ ವಾಪಸ್ ಬರ್ತೀನಿ ಅಂದರೆ ಚೈನಾ ಬೇಡ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಚೀಪ್ ಆ್ಯಂಡ್ ಬೆಸ್ಟ್ ಅಂದರೆ ರಷ್ಯಾ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಫಿಲಿಪೀನ್ಸ್ ಇದೆ, ಜಾರ್ಜಿಯಾ, ಪೋಲ್ಯಾಂಡ್, ಅರ್ಮೇನಿಯಾ ಚೆನ್ನಾಗಿದೆ ಅಂತ ಕೇಳಿದ್ದೀನಿ. ಬಟ್ ಅಷ್ಟೊಂದು ಗೊತ್ತಿಲ್ಲ. ಬಟ್ ಜಾರ್ಜಿಯಾ, ಪೋಲ್ಯಾಂಡ್, ರಷ್ಯಾ, ಫಿಲಿಪೀನ್ಸ್ ಜಾಸ್ತಿ ಇಂಡಿಯನ್ಸ್ ಹೋಗ್ತಿದ್ದಾರೆ. ಸೊ ನಾನು ಸೆಲೆಕ್ಟ್ ಮಾಡಿರೋ ಸೆಕೆಂಡ್ ಕಮೆಂಟ್ ಬಂದು, ಸೊ ಇಲ್ಲಿ ಯೂಸರ್ ID ನನಗೆ ಹೆಸರು ಕಾಣಿಸ್ತಿಲ್ಲ. ನನಗೆ ಜಸ್ಟ್ ಯೂಸರ್ RV1RL4DM1B ಅಂತ ಏನೋ ರ್ಯಾಂಡಮೈಸ್ಡ್ ಯೂಸರ್ ನೇಮ್ ಬರ್ತಿದೆ. ಈ ನೇಮ್ ಇಲ್ಲ. ಬಟ್ ನೀವು ಮಾಡಿರೋ ಕಮೆಂಟ್ ನನಗೆ ಇಷ್ಟ ಆಯ್ತು. ನಾನು ವಿಡಿಯೋ ಡ್ಯೂರೇಷನ್ ಬಗ್ಗೆ ಒಂದು ಕಮೆಂಟ್ ಮಾಡಿದ್ದೆ, ವಿಡಿಯೋ ಡ್ಯೂರೇಷನ್ ನ ಕಮ್ಮಿ ಮಾಡ್ತೀನಿ ಅಂತ. ಸೊ ಅದಕ್ಕೆ ನೀವು ರಿಪ್ಲೈ ಮಾಡಿದ್ದೀರಾ, ನೋ ಅಕ್ಕ, ಡೋಂಟ್ ರಿಡ್ಯೂಸ್ ದ ಡ್ಯೂರೇಷನ್ ಆಫ್ ದ ವಿಡಿಯೋ. ವಾರದಲ್ಲಿ 1 ದಿನ ದೊಡ್ಡ ವ್ಲಾಗ್ ಬರುತ್ತೆ ನಿಮ್ಮದು. ಅದರಲ್ಲಿ ನೀವು ಕಡಿಮೆ ಮಾಡಿದ್ರೆ ಹೆಂಗೆ? ವಿ ಲವ್ ವಾಚಿಂಗ್ ಯೋರ್ ವ್ಲಾಗ್ಸ್. ಲೈಕ್ ಮೈ ಸಂಡೇ ಇಸ್ ಇನ್ಕಂಪ್ಲೀಟ್ ವಿತೌಟ್ ಯೋರ್ ವ್ಲಾಗ್. ಇಟ್ಸ್ ಜಸ್ಟ್ ಮೈ ವಿಶ್. ಡೋಂಟ್ ಟೇಕ್ ಇಟ್ ಸೀರಿಯಸ್ಲಿ. ಡೂ ವಾಟ್ ಯು ವಿಶ್ ಆ್ಯಂಡ್ ಲವ್ ಟು ಡೂ. ಎನಿವೇಸ್ ಸೂಪರ್ ವ್ಲಾಗ್ಸ್ ಆ್ಯಂಡ್ ಇಟ್ ಇಸ್ ವರ್ತ್. ಸೊ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ವ್ಲಾಗ್ ಡ್ಯೂರೇಷನ್ನ ಶಾರ್ಟ್ ಮಾಡಬಾರ್ದು ಅಂತ. ಇಟ್ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವು ಹೇಳಿದ್ದೀರಾ ಲೈಕ್ ವಾರದಲ್ಲಿ ಒಂದೇ ಒಂದು ದೊಡ್ಡ ವಿಡಿಯೋ ಹಾಕ್ತೀನಿ ಅಂತ. ಆ್ಯಂಡ್ ಯೋರ್ ಸಂಡೇ ಇಸ್ ಇನ್ಕಂಪ್ಲೀಟ್ ವಿತೌಟ್ ಮೈ ವ್ಲಾಗ್ ಅಂತ ಹೇಳಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ಯಾರೇ ಆಗಿರಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ ನೋಡಿಬಿಟ್ಟು ನನಗೆ ತುಂಬ ಮುಖದಲ್ಲಿ ತುಂಬ ಸ್ಮೈಲ್ ಬಂತು. ಸೊ ಇದನ್ನ ಹೇಳೋಕೆ ಇಷ್ಟಪಡ್ತೀನಿ. ಸೊ ಇದನ್ನ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಇದೇ ಥರ ಕಂಟೆಂಟ್ ನೀವು ನೋಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನಿಮ್ಗೆ ಏನೇ ಅನಿಸಿಕೆ ಇದ್ರು, ನಿಮ್ಗೆ ಏನೇ ಅಭಿಪ್ರಾಯ ಇದ್ರು ದಯವಿಟ್ಟು ಈ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಸ್ವಲ್ಪ ಲೇಟ್ ಆದ್ರೂ ಎಲ್ಲ ಕಮೆಂಟ್ಸ್ನು ಓದ್ತೀನಿ ಮತ್ತು ಅವ್ರಿಗೆ ರಿಪ್ಲೈ ಕೊಡ್ತೀನಿ. ಸೊ ನಿಮ್ಗೆ ಏನೇ ಅನಿಸಿಕೆ ಇದ್ರು, ಅಭಿಪ್ರಾಯ ಇದ್ರು, ಏನೇ ಹೇಳ್ಬೇಕು ಅಂದ್ಕೊಂಡಿದ್ರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮ್ಮನ್ನು ಮತ್ತೊಂದು ವಿಡಿಯೋ ನೋಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಜೈ ಜಿಯಾನ್.